ಕೂತ್ಬಿಟ್ರಿ. ಭಕ್ತಿ ಸುಭಾಷಯ ನುಡಿವೆ, ನುಡಿದಂತೆ ನಡೆವೆ, ನುಡಿಯೊಳಗೆ ನಡೆಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮದು, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ. ಬಸವಾದಿ ಪ್ರಮಥರಲ್ಲಿ ಪ್ರಣಮಿಸಿ ಭಾರತೀಯ ಕೃಷಿ ಸಂಘ ಮತ್ತು ಸಾವಯವ ರೈತರ ಕೃಷಿ ಬಳಗ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಂಥ ದೇಶಿ ಗೋವುಗಳ ಮೂಲಕ ಕೃಷಿ ಮತ್ತು ಗ್ರಾಮಗಳ ಅಭಿವೃದ್ಧಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನ ಶಿಬಿರವನ್ನು ರೈತರಿಗಾಗಿ ಹಮ್ಮಿಕೊಳ್ಳಲಾಗಿದೆ. ಇಂತಹ ಈ ಶಿಬಿರವನ್ನು ಉದ್ದೇಶಿಸಿ ನಮ್ಮೆಲ್ಲರಿಗೆ ತಮ್ಮ ಅನುಭವಾಮೃತವನ್ನು ದಯಪಾಲಿಸಿದಂಥ ಮಾಹೇಶ್ವರ ಶ್ರೀಗಳವರ ಚರಣಗಳಲ್ಲಿ, ಪೂಜ್ಯರ ಗಂಗಾಧರ ಶ್ರೀಗಳ ಚರಣಗಳಲ್ಲಿ ವಂದಿಸಿ, ಕೃಷಿಕೃತ್ಯ ಕಾಯಕವ ಮಾಡ್ತಾ ಇರುವಂಥ ಶರಣ ತಂದೆ ತಾಯಿಯರಲ್ಲಿ ಅನಂತ ಶರಣು ಶರಣಾರ್ಥಿಗಳು. ಮುಖ್ಯವಾಗಿ ಕೃಷಿಯಲ್ಲಿ ಗೋವಿನ ಪಾತ್ರ ಏನು ಅನ್ನೋದನ್ನೇ ನಾವು ಚಿಂತಿಸಲಿಕ್ಕೆ ಇಲ್ಲಿ ಸೇರಿದ್ದಾಗಿದೆ. ಕೆಲವೊಂದು ಪ್ರಾತ್ಯಕ್ಷಿಕೆಗಳನ್ನು ಮಾಡಬೇಕಾಗಿತ್ತು, ಅದನ್ನು ಆಮೇಲೆ ಮಾಡಿದರೆ ಇನ್ನಷ್ಟು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು 10-15 ನಿಮಿಷದ ಕೆಲಸ ಅದನ್ನ ಆಮೇಲೆ ಮಾಡೋಣ ಅಂತ. ಯಾವುದನ್ನು ನಾವು ಕೇಳ್ತೀವಿ ಅದನ್ನು ಮನೆಗೆ ಹೋಗಿ ಮಾಡಲಿಕ್ಕೆ ಅನುಕೂಲ ಆಗಬೇಕಾಯ್ತು ಅಂತಂದರೆ, ಮಾಡೋದನ್ನು ನೋಡಿ ಹೋದೆವು ಅಂದರೆ ಅದು ನಮಗೆ ತುಂಬ ಸುಲಭ ಅನಿಸುತ್ತೆ. ಇಲ್ಲದೇ ಇದ್ದರೆ ಏನೋ ಹೇಳ್ತಾರೆ ಸ್ವಾಮಿಗಳು, ಅವ್ರ ಸ್ವಾಮಿಗಳಿದ್ದಾರೆ, ಅವ್ರಿಗೆ ನಡೀತೆ, ನಾವು ರೈತರು ನಮ್ಗೆ ಹೇಗಾಗೋದು ಅಂತ ಕೇಳಿದ್ದನ್ನೆಲ್ಲ ಜಾಡಿಸಿ ಇಲ್ಲೇ ಬಿಟ್ಟು ಮನೆಗೆ ಹೋಗುವಂಥ ರೈತರು ಉಂಟು. ಇಲ್ಲಿ ಯಾರೂ ಇಲ್ಲ. ಆದರೆ ನಾನು ಹಿಂದಿನ ಊರುಗಳಲ್ಲಿ ಅನುಭವವನ್ನು ಕಂಡಿದ್ದೇನೆ. ಸುಮಾರು ಒಂದು 5-6 ಸಾವಿರ ವರ್ಷಗಳ ಹಿಂದೆ, ಅದಕ್ಕಿಂತಲೂ ಪೂರ್ವದಲ್ಲಿ ನಮ್ಮ ಜನ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ರು. ಮುಂದೆ ಮುಂದೆ ನಾವು ಹಿಂದೆ ಪ್ರಾಣಿಗಳು ಬೆನ್ನತ್ತಾ ಇದ್ವು ಆ ಕಾಲದಲ್ಲಿ. ಈಗ ಪ್ರಾಣಿಗಳು ಮುಂದೆ ಓಡ್ತಾ ಇದ್ರೆ ನಾವು ಹಿಂದೆ ಓಡ್ತಾ ಇದ್ದೀವಿ ಅವುಗಳನ್ನು ಸದೆಬಡಿಯಲಿಕ್ಕೆ. ಆದರೆ ಒಂದು ಕಾಲ ಹೇಗಿತ್ತು ಅಂದರೆ, ಆ ಪ್ರಾಣಿಗಳಿಗೆ ಅಂಜಿ ನಾವು ಮುಂದೆ ಓಡ್ತಿದ್ದೆವು, ಪ್ರಾಣಿಗಳು ನಮಗೆ ಬೆನ್ನಟ್ಕೊಂಡು ಬರ್ತಿದ್ದು. ಅಂಥದ್ದೊಂದು ಕಾಲ ಇತ್ತು. ಆ ಕಾಲದಲ್ಲಿ ಬರ್ತಾ ಅರಣ್ಯಕ್ಕೆ ಬಡಬಾಗ್ನಿ ಹತ್ತಿಕೊಂಡು ಅರಣ್ಯ ಉರಿಯಲಿಕ್ಕೆ ಪ್ರಾರಂಭ ಮಾಡಿದಾಗ ಪ್ರಾಣಿಗಳು ದಿಕ್ಕು ತಪ್ಪಿ ಓಡೋದನ್ನು ನೋಡಿದಂಥ ಮನುಷ್ಯ ಅದರಿಂದ ಒಂದು ಪಾಠ ಕಲಿತ. ಏನು ಅಂದರೆ, ಈ ಪ್ರಾಣಿಗಳು ಬೆಂಕಿಗೆ ಭಯ ಪಡ್ತಾವೆ ಅನ್ನುವಂಥದ್ದು. ಅದಕ್ಕಾಗಿ ಮನುಷ್ಯ ಗಿಡದ ಮೇಲ್ಗಡೆ ವಾಸ ಮಾಡ್ತಾ ಇರುವಂಥ ಮನುಷ್ಯ ಎಲ್ಲಿ ಆತನಿಗೆ ಕುಡಿಯಲಿಕ್ಕೆ ನೀರು ಸಮೃದ್ಧವಾಗಿ ಸಿಗುತ್ತೋ ಅಲ್ಲಿ ವಾಸ ಮಾಡಲಿಕ್ಕೆ ಆರಂಭ ಮಾಡಿದ. ಅಲ್ಲಿ ಬೆಂಕಿಯನ್ನು ಹೊತ್ತಿಸಿಕೊಂಡು ಅದೇ ಕಾಡಿನಲ್ಲಿಯೇ ಬೆಂಕಿಯನ್ನು ನಿರಂತರವಾಗಿ ಅದಕ್ಕೆ ಕಟ್ಟಿಗೆಯನ್ನು ಹಾಕಿ ಸೌದೆಯನ್ನು ಹಾಕಿ ಅದನ್ನು ಜೀವಂತವಾಗಿಟ್ಕೊಂಡು ಬದುಕಲಿಕ್ಕೆ ಆರಂಭ ಮಾಡಿದ.
ಮಾಡ್ತಾ 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 ಮಾನವೀಯ ಉತ್ಕ್ರಾಂತಿ ಅಂತ ನಾವೇನು ಕರಿತೀವಿ, ಆತನಿಗೆ ಧೈರ್ಯ ಬರ್ಲಿಕ್ಕೆ ಹತ್ತು. ಬೆಂಕಿಯ ಉಪಾಸನೆಯನ್ನ ಆರಂಭ ಮಾಡಿದ. ಬೆಂಕಿಯನ್ನ ಜೀವಂತವಾಗಿಡೋ ಸಲುವಾಗಿ ಯಜ್ಞ ಸಂಸ್ಥೆಯನ್ನ ಕಟ್ಟಿಕೊಂಡ. ಯಾವಾಗಲೂ ಈ ಬೆಂಕಿ ಇರಬೇಕು ಅಂತ ಬೆಂಕಿಯಲ್ಲಿ ಬೇರೆ ಬೇರೆ ಪ್ರಕಾರಗಳನ್ನ ಮಾಡಿಕೊಂಡ. ಮಾಡ್ತಾ ಮಾಡ್ತಾ ಹೋದಾಗ ಅವನಿಗೆ ಅನಿಸ್ತು, ಬೆಂಕಿಯಿಂದ ಸುಟ್ಟಂತ ಪದಾರ್ಥಗಳು ಹಸಿ ಪದಾರ್ಥಗಳಿಗಿಂತಲೂ ರುಚಿಯಾಗಿರ್ತವೆ ಅಂತ. ಮರಗಳಿಗೆ ಬೆಂಕಿ ಹತ್ತಿತ್ತು. ಕೆಲವೊಂದು ಕಾಯಿಗಳು ತರಕಾರಿಗಳು ಸುಟ್ಟು ಹೋಗ್ತಿದ್ದು. ಆ ಸುಟ್ಟವುಗಳನ್ನು ತಿಂದ ನಂತರ ಅವನಿಗೆ ಅನಿಸ್ತು, ಹಸಿ ಕಾಯಿಗಳಿಗಿಂತಲೂ ಸುಟ್ಟಂಥವುಗಳು ರುಚಿಯಾಗಿರ್ತವೆ ಅಂದಾಗ ಆತ ಬೇಯಿಸಿ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದ. ಮಾಡ್ತಾ ಮಾಡ್ತಾ ಬೇಕಾಗುವಂಥ ಪದಾರ್ಥಗಳನ್ನು ಕಾಡಿನಿಂದ ಆಯ್ದುಕೊಂಡು ಬರ್ತಿದ್ದ. ಯಾವ ಪದಾರ್ಥಗಳು ಆತನಿಗೆ ಹಿಡಿಸಿದವೋ ಅವುಗಳ ನಿರೀಕ್ಷಣೆಯನ್ನ ಮಾಡ್ತಾ ಮಾಡ್ತಾ ದೈನಂದಿನ ಜೀವನಕ್ಕೆ ಯಾವ ಯಾವ ಕಾಳು ಕಡಿಗಳು ಬೇಕು, ತರಕಾರಿಗಳು ಬೇಕು, ಹಣ್ಣು ಹಂಪಲುಗಳು ಬೇಕು, ಇಂಥವುಗಳನ್ನು ಗುರುತಿಸಿದ. ಅವು ಎಷ್ಟು ದಿವಸ ಬದುಕ್ತವೆ, ಎಷ್ಟು ದಿವಸಕ್ಕೆ ಹುಟ್ಟುತ್ತವೆ, ಎಷ್ಟು ದಿವಸ ಬೆಳಿತವೆ, ಎಷ್ಟು ದಿವಸ ಫಲ ಕೊಡ್ತವೆ, ಇದನ್ನು ನಿರೀಕ್ಷಣೆ ಮಾಡಿ ಅವುಗಳ ಬೀಜ ಸಂರಕ್ಷಣೆಯನ್ನ ಮಾಡಲಿಕ್ಕೆ ಆರಂಭ ಮಾಡಿದ. ಮಾಡಿ ಅವುಗಳ ಬೀಜವನ್ನು ಇಟ್ಕೊಂಡು ಅವುಗಳನ್ನು ಭೂಮಿಯ ಮೇಲೆ ಬಿತ್ತಲಿಕ್ಕೆ ಆರಂಭ ಮಾಡಿದ. ಮಾಡ್ತಾ ಮಾಡ್ತಾ ಬರುವಾಗ ಆತನಿಗೆ ನೀರಿನ ಅವಶ್ಯಕತೆ ಅನಿಸ್ತು. ಹೊಳೆ ಹಳ್ಳಗಳ ಪಕ್ಕದಲ್ಲಿ ಕೃಷಿ ಮಾಡ್ತಾ ಇದ್ದ. ಆ ನಂತರ ನೈಸರ್ಗಿಕ ಜಲಸ್ರೋತಗಳನ್ನ ನೋಡಿದ. ತಗ್ಗು ಪ್ರದೇಶದಲ್ಲಿ ನೀರು ಸಂಗ್ರಹ ಆಗುತ್ತೆ, ಅದ್ರ ಕೆಳಗಡೆ ಅಕ್ಕಪಕ್ಕದಲ್ಲಿ ಇದೇ ನೀರನ್ನ ಹೇಗೆ ಬಳಸ್ಕೊಳ್ಬೇಕು ಅಂತ. ಆ ನಂತರ ಬಾವಿಗಳನ್ನು ತೆಗೆದು ನೀರನ್ನು ಎತ್ತುವುದನ್ನ ಕಲಿತ. ಮೊದಲು ಕೈಯಿಂದ ನೀರು ಎತ್ತಿದ. ಆ ನಂತರ ಕೆಲವೊಂದು ಪದಾರ್ಥಗಳನ್ನು ನೀರೆತ್ತೋ ಸಲುವಾಗಿ ಮಾಡಿಕೊಂಡ. ಆ ನಂತರ ಕಾಡಿನಲ್ಲಿರುವಂಥ ಪ್ರಾಣಿಗಳನ್ನು ತನ್ನ ಕೃಷಿಗಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯನೋ, ತನ್ನ ದೈನಂದಿನ ಜೀವನದಲ್ಲಿ ಜೀವನ ಸುಖಕರ ಆಗಲಿಕ್ಕೆ ಕೆಲವು ಪ್ರಾಣಿಗಳನ್ನು ಗುರುತಿಸಿದ ಆತ. ಅವು ಕೋಳಿಗಳಾಗಿರಬಹುದು, ಮೇಕೆಗಳಾಗಿರಬಹುದು, ಕುರಿಗಳಾಗಿರಬಹುದು, ನಾಯಿಗಳಾಗಿರಬಹುದು, ಬೆಕ್ಕುಗಳಾಗಿರಬಹುದು. ಅವು ಆತನಿಗೆ ಸಮೀಪದ ಪ್ರಾಣಿಗಳು ಮತ್ತು ಕಡಿಮೆ ಉಪದ್ರವವನ್ನು ಕೊಡುವಂಥ ಪ್ರಾಣಿಗಳು. ಇವುಗಳನ್ನು ಸಾಕಿದ್ರೆ ಇವುಗಳನ್ನು ನಾನು ರಕ್ಷಿಸೋದಕ್ಕಿಂತಲೂ ನನಗೆ ಇವು ರಕ್ಷಣೆಯನ್ನು ಕೊಡ್ತವೆ ಅನ್ನೋ ಭಾವನೆ ಅವನಲ್ಲಿ ಬಂತು. ಹೀಗೆ ಸಾಕ್ತಾ ಸಾಕ್ತಾ ಹೋಗಿ ಕಾಡೆಮ್ಮೆಗಳನ್ನು, ಕಾಡು ಹಸುಗಳನ್ನು ಸಾಕಲಿಕ್ಕೆ, ಕುದುರೆಗಳನ್ನು, ಇಂಥವುಗಳನ್ನು ಸಾಕಲಿಕ್ಕೆ, ಒಂಟೆಗಳನ್ನು ಆರಂಭ ಮಾಡಿದ ಸಾಕಲಿಕ್ಕೆ. ಆಮೇಲೆ ಅವನಿಗನಿಸ್ತು, ಈ ಮನುಷ್ಯನ ಜೊತೆಗೆ ಸಂಬಂಧ ಬಂದರೆ ಈ ಪ್ರಾಣಿಗಳು ಸಭ್ಯ ಪ್ರಾಣಿಗಳಾಗಿ ಪರಿವರ್ತನೆ ಆಗ್ತವು ಅಂತ ಅನಿಸಿದಾಗ ಆತನಿಗೆ ಅತ್ಯಂತ ಪ್ರಿಯವಾದ ಮತ್ತು ಅತಿ ಅನುಕೂಲವಾದಂಥ ಪ್ರಾಣಿ ಯಾವುದು ಅಂದರೆ ಹಸು, ಅಂದರೆ ಗೋವು ಮತ್ತು ಗೋವಿನ ವಂಶ ಅಂತ ಅವನಿಗೆ ಗೊತ್ತಾಯ್ತು. ಈ ಹಸು ನನಗೆ ಹಾಲನ್ನು ಕೊಡುತ್ತೆ, ನನ್ನ ಹೊಲಕ್ಕೆ ಗೋಮಯ ಮತ್ತು ಗೋಮೂತ್ರ ಕೊಡುತ್ತೆ, ಮತ್ತು ಈ ಹಸು ನನ್ನ ಉಳುಮೆಗಾಗಿ ಎತ್ತುಗಳನ್ನು ಕೊಡುತ್ತೆ, ಹೋರಿ ಕರುಗಳನ್ನು ಕೊಡುತ್ತೆ, ಮತ್ತೆ ಮುಂದಿನ ಪೀಳಿಗೆಗಾಗಿ ಹೆಣ್ಣು ಕರುಗಳನ್ನು ಕೊಡುತ್ತೆ ಅಂತ ಆತನಿಗೆ ಗಮನಕ್ಕೆ ಬಂತು. ಅದನ್ನು ಅತಿಯಾಗಿ ಪ್ರೀತಿಸಲಿಕ್ಕೆ ಆರಂಭ ಮಾಡಿದ. ಅತಿ ಸಮೀಪದ ಮತ್ತು ಅತಿ ಉಪಯೋಗಿಯಾದಂಥ ಪ್ರಾಣಿ ಈ ಗೋವು ಅಂತ ಕಂಡುಕೊಂಡ. ಕಾಲಾಂತರದಲ್ಲಿ ಹೀಗೆ ಸಾಕ್ತಾ ಹೋಯಿತು. ಕೃಷಿಯಲ್ಲಿ ಹೊಸ ಹೊಸ ಬೆಳವಣಿಗೆಗಳು ಬರಲಿಕ್ಕೆ ಹತ್ತಿದು. ತಮ್ಗೆ ಗೊತ್ತಿದೆ, ರಾಜ ಪೃಥು ಅಂತ ಬಂದ, ಅವನು ಕೆಲವೊಂದು ಬೆಳವಣಿಗೆಗಳನ್ನು ತಂದ. ಪರಾಶರ ಋಷಿಗಳು, ಕೃಷಿ ಪರಾಶರ ಋಷಿಗಳು ಅಂತ ಬಂದರು. ಅವರು ಕೆಲವೊಂದು ಹೊಸ ಹೊಸ ತಂತ್ರಗಳನ್ನು ಕಂಡು ಹಿಡಿದ್ರು. ಬಳ್ಳಿಗಳನ್ನು ತೃಣವರ್ಗದಲ್ಲಿ, ತೃಣವರ್ಗದಲ್ಲಿದ್ದಂಥವುಗಳನ್ನು ಬಳ್ಳಿ ವರ್ಗದಲ್ಲಿ ರೂಪಾಂತರಗೊಳಿಸುವಂಥ ಕಾರ್ಯವನ್ನು ಕೃಷಿ ಪರಾಶರರು ಮಾಡಿದರು. ಆಮೇಲೆ ಹವಾಮಾನ ಶಾಸ್ತ್ರವನ್ನೂ ಸಹಿತ ರೈತನಿಗೆ ಕೊಟ್ಟವರು ಕೃಷಿ ಪರಾಶರರು. ಮಳೆ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ ಅನ್ನೋದನ್ನು ಹೇಗೆ ಗುರುತಿಸಬೇಕು ಅಂತ ಕಲಿಸಿ ಅದನ್ನು ಲಿಖಿತ ರೂಪದಲ್ಲಿ ಬರೆದು ಕೊಟ್ಟರು ಕೃಷಿ ಪರಾಶರರು. ಆ ನಂತರ ಶೂರಪಾಲರು ಅಂತ ಬಂದರು. ಅವರು ವೃಕ್ಷಾಯುರ್ವೇದ ಅಂತಕ್ಕಂಥ ಗ್ರಂಥ ಬರೆದ್ರು.
ಆ ವೃಕ್ಷಾಯುರ್ವೇದದಲ್ಲಿ ಯಾವ ಯಾವ ಋತುಮಾನಗಳಲ್ಲಿ ಎಂಥ ಬೆಳೆಗಳು ವೃಕ್ಷಗಳು ಯಾವ ಫಲವನ್ನು ಕೊಡ್ತಾವು ಅನ್ನೋದನ್ನು ಗುರುತಿಸಿ ಅವುಗಳ ಬೀಜ ರಕ್ಷಣೆಯನ್ನು ಮಾಡೋದು, ಬೀಜ ಸಂವರ್ಧನೆಯನ್ನು ಮಾಡೋದು, ಮರಳಿ ಬೆಳೆಯೋದು, ಈ ತಂತ್ರವನ್ನೆಲ್ಲ ಹೇಳಿಕೊಟ್ರು. ಆಮೇಲೆ ಅವರೂ ಸಹಿತ ಭೂಮಿಯ ಅಂತರ್ಗತ ಜಲವನ್ನು ಗುರುತಿಸುವಂಥ ಕೆಲವೊಂದು ಬನ್ನಿ ಗಿಡ ಇತ್ತು ಅಂತಂದರೆ, ಎಕ್ಕೆ ಗಿಡ ಇತ್ತು ಅಂತಂದರೆ, ಆಲದ ಗಿಡ ಇತ್ತು ಅಂತಂದರೆ, ಅಥವಾ ಹತ್ತಿ ಗಿಡ ಇತ್ತು ಅಂದರೆ ಅದರಿಂದ ಯಾವ ದಿಕ್ಕಿನಲ್ಲಿ ಎಷ್ಟು ಅಂತರದಲ್ಲಿ ನಿನಗೆ ನೀರು ಸಿಗಬಹುದು ಅಂತ ಏನು ಅವತ್ತು ಬರೆದಿಟ್ರು, ಇವತ್ತು ಸಹಿತ ಹಾಗೆ ಆಗ್ತಾ ಇದೆ. ಆಮೇಲೆ ಮೋಡಗಳು ಆಕಾಶದಲ್ಲಿ ಬಂದು ಅಂದರೆ ಕಪ್ಪು ಮೋಡಗಳಿದ್ರೆ ಹೇಗೆ ಆಗ್ಬಹುದು ಮಳೆ, ಬಿಳಿ ಮೋಡಗಳಿದ್ರೆ ಹೇಗಿರಬಹುದು, ಆ ಕಪ್ಪು ಮೋಡಗಳಲ್ಲಿ ಸ್ವಲ್ಪ ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣ ಕಾಣಿಸ್ಕೊಂಡ್ರೆ, ಸುವರ್ಣ ಬಣ್ಣ ಕಾಣಿಸ್ಕೊಂಡ್ರೆ ಗುಡುಗು ಸಿಡಿಲುಗಳ ಮಳೆ ಆಗುತ್ತೆ. ಇಂಥ ಹಲವು 10 ಘಟನೆಗಳನ್ನು ಗುರುತಿಸಿ ನಮಗೆ ಲಿಖಿತ ರೂಪದಲ್ಲಿ ಕೊಟ್ಟರು ವೃಕ್ಷಾಯುರ್ವೇದದಲ್ಲಿ. ಆಮೇಲೆ ಭೂಮಿಗೆ ಬೇಕಾಗುವಂಥ ಬೇರೆ ಬೇರೆ ಗಂಜಲಗಳನ್ನು ಯಾವ ರೀತಿ ನಾವು ಬಳಸಬೇಕು, ಪಶು ಪಕ್ಷಿಗಳ ಮಲದಿಂದ ನಾವು ಯಾವ ರೀತಿ ನಮ್ಮ ಕೃಷಿಯನ್ನು ಮಾಡಬೇಕು ಅನ್ನೋದನ್ನು ಸಹಿತ ಕೊಟ್ಟರು ಅವರು. ಆ ನಂತರದಲ್ಲಿ ನಮ್ಮ ಜನ ತಾವೇ ಕೆಲವು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಬಂದರು. ಆಮೇಲೆ ಅವ್ರಿಗೆ ಹೇಗೆ ಅನಿಸ್ತು ಅಂತಂದರೆ, ನಮ್ಮ ಜನರಿಗೆ ನಾವು ಪೋಷಿತರಾಗಲಿಕ್ಕೆ, ನಮ್ಮ ಜೀವನ ಸುಖರವಾಗಲಿಕ್ಕೆ, ನಮ್ಮನ್ನು ಸಾಕುವವರು ಸಲುವವರು ಒಂದು 4-5 ಜನ ಇದ್ದಾರೆ, ಅವರೆಲ್ಲ ಮಾತೃಸ್ಥಾನ ಅಂತ ಗುರುತಿಸಿದ. ಯಾವ ಭೂಮಿಯಲ್ಲಿ ನಾನು ಜನ್ಮ ಪಡಿತೀನಿ ಆ ಭೂಮಿ ನನಗೆ, ನನ್ನ ತಂದೆ ತಾಯಿಯಂದಿರಿಗೆ, ಅನ್ಯರಿಗೆ ಆಹಾರವನ್ನು ನೀಡುತ್ತೆ, ನೀಡಿ ನಮ್ಮನ್ನು ಸಲಹುತ್ತೆ ಅಂತ ಭೂಮಿಗೆ ತಾಯಿ ಅಂತ ಹೇಳ್ಕೊಂಡು ತಾಯಿಯ ವಿವಿಧ ಮುಖಗಳಿವು. ಮತ್ತೊಂದು, ನನಗೆ ಜನ್ಮ ಕೊಟ್ಟವಳು, ಈ ಪೃಥ್ವಿಯನ್ನು ತೋರಿಸಿದವಳು, ಈ ಜಗತ್ತನ್ನು ತೋರಿಸಿದವಳು, ಅವಳು ನನಗೆ ತಾಯಿ ಅಂತಂದ. ಅವಳು ನನ್ನ ಪಾಲನೆ ಪೋಷಣೆಯನ್ನು ಮಾಡ್ತಾಳೆ ಅಂತ. ಆಮೇಲೆ ನನ್ನ ಬೆಳೆಗಳಿಗೆ ನನಗೆ ಕುಡಿಯಲಿಕ್ಕೆ, ತೊಳೆಯಲಿಕ್ಕೆ, ಬಳೆಯಲಿಕ್ಕೆ ಬೇಕಾಗುವಂಥ ನೀರನ್ನು ಕೊಡುವಂಥ ಬೆಟ್ಟಗಳಿಂದ ಹರಿದು ಬರುವಂಥ ಜಲ ಏನಿದೆ ಅದನ್ನು ಗಂಗೆ ಅವಳು ತಾಯಿ ಅಂತ ಅದನ್ನೂ ಸಹಿತ ಮಾತೃಸ್ಥಾನದಲ್ಲಿ ಸ್ವೀಕರಿಸಿದ. ಆ ನಂತರ ಅವನಿಗೆ ಅನಿಸ್ತು, ಇಷ್ಟೇ ಅಲ್ಲ, ಇವೆಲ್ಲ ದೈಹಿಕ ಬೆಳವಣಿಗೆಯನ್ನು ಕೊಟ್ಟರೆ ನನ್ನ ಬೌದ್ಧಿಕ ಮತ್ತು ಭಾವನಿಕ ಬೆಳವಣಿಗೆಗಾಗಿ ಅಧ್ಯಾತ್ಮಶಾಸ್ತ್ರ ಅಂತ ಒಂದಿದೆ, ಅಧ್ಯಾತ್ಮಶಾಸ್ತ್ರವೇ ನನ್ನ 5ನೆಯ ತಾಯಿ ಅಂತ ಆ ಅಧ್ಯಾತ್ಮ ಗ್ರಂಥಗಳಿಗೂ ಸಹಿತ ತಾಯಿಯ ಸ್ಥಾನವನ್ನು ಕೊಟ್ಕೊಂಡವ. ಅವು ಅಧ್ಯಾತ್ಮಶಾಸ್ತ್ರ ಯಾವುದೇ ಮತಪಂಥಗಳದಾಗಿರಬಹುದು. ಅಧ್ಯಾತ್ಮಶಾಸ್ತ್ರ ನಮ್ಮ ಬುದ್ಧಿಯನ್ನು, ಅಂದರೆ ನಿರ್ಣಯ ಸಾಮರ್ಥ್ಯವನ್ನು ಶೀಘ್ರಗೊಳಿಸುವುದಕ್ಕಾಗಿ ಕೊಟ್ಟಂಥ ಮತ್ತು ಅದರಿಂದ ನಮ್ಮ ಮನಸ್ಸಿಗೆ ಹಿತವನ್ನು, ಆನಂದವನ್ನು ಅನುಭವಿಸಲಿಕ್ಕೆ ಕೊಟ್ಟಂಥ ಒಂದು ಶಾಸ್ತ್ರ. ಅದನ್ನೂ ತಾಯಿಯ ರೂಪದಲ್ಲಿ ಸ್ವೀಕರಿಸಿದ. ಆಮೇಲೆ 5ನೆಯದಾಗಿ ಗೋವನ್ನು ಸಹಿತ, ಮಣ್ಣಿನೊಳಗಿರುವಂಥ ಜೀವಾಣುಗಳು, ಅವುಗಳ ಮೂಲಕವಾಗಿ ಗಿಡಗಳು ಬೆಳೆಗಳು ಬೆಳೆದು ನಿಲ್ಲಬೇಕು, ಅವುಗಳ ಮೇಲೆ ಪಶು ಪಕ್ಷಿ ಪ್ರಾಣಿಗಳು ಬದುಕಬೇಕು. ಹಾಗಾದರೆ ಎಲ್ಲರನ್ನೂ ಬದುಕಿಸುವ ಸಾಮರ್ಥ್ಯ ಹಸುವಿಗಿದೆ. ನೀರನ್ನು ಹಿಡಿದುಕೊಡುವಂಥ ಕೆಲಸ, ಹಿಡಿದುಕೊಂಡಿರುವಂಥ ಕೆಲಸ ಹಸು ಮಾಡುತ್ತೆ. ಬೆಳೆಗಳಿಗೆ ಆಹಾರವನ್ನು ಒದಗಿಸುವಂಥ ಕೆಲಸವನ್ನು, ಪಶು ಪಕ್ಷಿ ಪ್ರಾಣಿಗಳಿಗೂ ಸಹಿತ ಅನ್ನ ನೀರುಗಳನ್ನು ಒದಗಿಸುವಂಥ ಕೆಲಸವನ್ನು ಹಸು ಮಾಡುತ್ತೆ ಅಂತ ತಿಳ್ಕೊಂಡು 5 ಜನ ತಾಯಂದಿರ ಮುಖಗಳು ಏನಿದೆಯಲ್ಲ, ಪಂಚ ಮುಖಗಳು, 5 ಜನ ತಾಯಂದಿರು ಅಂತ ಯಾರು ಗುರುತಿಸಿದ್ನಲ್ಲ, ಅದರಲ್ಲಿ ನನ್ನ ತಾಯಿಯ ಹಾಲು ಕಡಿಮೆ ಬಿದ್ದರೂ ಸಹಿತ ನನ್ನ ಹಸುವಿನ ಹಾಲು ನನ್ನನ್ನು ಕುಡಿಸಿ ದೊಡ್ಡವನನ್ನಾಗಿ ಮಾಡುತ್ತೆ. ಆಮೇಲೆ ತನ್ನ ಪಂಚಗವ್ಯಗಳಿಂದ ನಮ್ಮ ಜೀವನವನ್ನು ಸುಂದರಗೊಳಿಸುತ್ತೆ ಅಂತ ಅವನಿಗೆ ಅನಿಸ್ತು. ಆದ್ರಿಂದ ಹಸುವಿಗೆ ಎಲ್ಲೆಲ್ಲರ ಮಹತ್ವವನ್ನು ಕೊಡ್ತಾ ಬಂದ. ಮನೆ ಕಟ್ಟಿದ ಹೊಸದು ಹಸುವಿಂದನೇ ಪ್ರವೇಶ ಮಾಡ್ತಿದ್ದ. ಹೊಸದಲ್ಲಿ ಉಳ್ಳಿಕ್ಕೆ ಹೋಗ್ತಿದ್ದ, ಹೊಸದಾಗಿ ಆ ಎತ್ತುಗಳ ಪೂಜೆಯನ್ನ ಮಾಡ್ತಾ ಇದ್ದ. ಕಾರು ಹುಣ್ಣಿಮೆ ಬಂತು, ಗೋವಂಶವನ್ನೇ ಪೂಜಿಸ್ತಿದ್ದ. ದೀಪಾವಳಿ ಹಬ್ಬ ಬಂತು ಅಂದ್ರೆ ಹಸುಗಳಿಗೆ ಆರತಿ ಬೆಳಗ್ತಾ ಇದ್ದ, ಎಮ್ಮೆಗಳಿಗೆ ಹಸುಗಳಿಗೆ ಆರತಿ ಬೆಳಗ್ತಾ ಇದ್ದ. ಯಾಕಂದ್ರೆ ಇವುಗಳ ಉಪಕಾರ ನನ್ನ ಮೇಲಿದೆ, ಆದ್ರಿಂದ ನಾನು ಸಹಿತ ಕೃತಜ್ಞನಾಗಿರಬೇಕು ಅನ್ನೋ ಭಾವನೆ ಅವನಲ್ಲಿ ಬಂತು. ಹೀಗೆ ಬರ್ತಾ ಬರ್ತಾ ಗೋವನ್ನ ತನ್ನ
ಲೌಕಿಕ ಜೀವನದಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರಿಸಿಕೊಳ್ಳುವಂತಹ ರೂಢಿಯನ್ನ ಮನುಷ್ಯ ಮಾಡಿಕೊಂಡ. ಆ ನಂತರದಲ್ಲಿ ನಾವು ಬಂದೀವಿ. ಈ ಒಂದು 50-60 ವರ್ಷದಿಂದ ನಾವು ಬಂದೀವಿ. 50 ವರ್ಷದಿಂದ ಬಂದವರು ಏನು ಕೊಡುತ್ತೆ ಅನ್ನೋದು ನೋಡ್ಲಾರ್ದೆ ಎಷ್ಟು ಕೊಡುತ್ತೆ ಅನ್ನೋದನ್ನ ನೋಡ್ಲಿಕ್ಕೆ ಆರಂಭ ಮಾಡಿದೀವಿ. ನಮ್ಮ ಮೊದಲನೇ ಚಟ ಏನು ಅಂದ್ರೆ ಯಾರು ಏನು ಕೊಡ್ತಾರೆ ಅನ್ನೋದಕ್ಕಿಂತಲೂ ಎಷ್ಟು ಕೊಡ್ತಾರೆ ಅನ್ನೋದನ್ನ ನೋಡೋದು. ಆ ನಂತರ ಯಾರು ಹೆಚ್ಚು ಕೊಟ್ಟರು ಅವ್ರು ಒಳ್ಳೆಯದು ಕೆಟ್ಟದ್ದು ವಿಚಾರ ಮಾಡಲಿಲ್ಲ, ಹಿತವೋ ಅಹಿತವೋ ವಿಚಾರ ಮಾಡಲಿಲ್ಲ. ಹೆಚ್ಚು ಕೊಟ್ಟದ್ದು ಒಳ್ಳೆಯದು, ಕಡಿಮೆ ಕೊಟ್ಟದ್ದು ಕೆಲಸಕ್ಕೆ ಬಾರದ್ದು ಅಂತ ಮನೆಯಿಂದ ಅವುಗಳನ್ನೆಲ್ಲ ಹೊರಗೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ. ಈ ಕಡೆ ಗೋಶಾಲೆಗಳ ಆರಂಭ ಆದವು, ಆ ಕಡೆ ವೃದ್ಧಾಶ್ರಮಗಳ ಆರಂಭ ಆದವು. ತಂದೆ ತಾಯಿಗಳನ್ನೂ ಸಹಿತ ಇವು ಕೆಲಸಕ್ಕೆ ಬಾರದ ಪ್ರಾಣಿಗಳು ಅನ್ನುವ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಆರಂಭ ಮಾಡಿದ ಮನುಷ್ಯ. ಆಮೇಲೆ ಹಾಲು ಕೊಡದಂತ ಹಸುಗಳು ಕೆಲಸಕ್ಕೆ ಬಾರದ ಪ್ರಾಣಿ ಅಂತ ಅವುಗಳನ್ನು ಸಹಿತ ಮನೆಯಿಂದ ಹೊರಗೆ ಹಾಕಿದ. ಇವೆಲ್ಲವುಗಳನ್ನು ಹೊರಗೆ ಹಾಕಿ ನಾನು ಸುಖದಿಂದ ಇರಬೇಕು ಅಂತ ಅಂದ್ಕೊಂಡಿದ್ದ. ಯಾವ ದೇಶ ಹಸುಗಳನ್ನ ಮನೆಯಿಂದ ಹೊರಗೆ ಹಾಕ್ತೋ, ತಂದೆ ತಾಯಿಗಳನ್ನ ಹೊರಗೆ ಹಾಕಿದ್ರು, ಅವ್ರು ಯಾರು ಸುಖವಾಗಿಲ್ಲ. ಯಾವ ದೇಶದಲ್ಲಿಯೂ ಸುಖವಾಗಿಲ್ಲ. ನೋಡ್ಲಿಕ್ಕೆ ತಾವು ಕಾಣ್ತಿರ್ಬೋದು. ಹಳ್ಳಿಗಳಲ್ಲಿ ಹಸುವಿನ ಹಿಂದೆ ಜನ ತಿರುಗಾಡ್ತಾರೆ, ಮುಂದೆ ಮುಂದೆ ದನಗಳು, ಹಿಂದೆ ಹಿಂದೆ ರೈತ. ಶಹರದಲ್ಲಿ ಹೋದ್ರೆ ಮುಂದೆ ಮುಂದೆ ನಾಯಿ, ಹಿಂದೆ ಹಿಂದೆ ಮನುಷ್ಯ. ಈ ಎರಡು ಸಂಸ್ಕೃತಿಗಳ ಅಂತರ ಇದು. ಇನ್ನೂ ತುಂಬಾ ಇದೆ, ನಾವು ಆ ಕಡೆ ಹೋಗೋದು ಬೇಡ. ನಾವು ರೈತರು, ರೈತಾಕಿಯನ್ನು ಕುರಿತು ವಿಚಾರ ಮಾಡೋಣ. ಇವತ್ತಿನ ದಿವಸ ನಾವು ನಮ್ಮ ಕೃಷಿಯಲ್ಲಿ ಏನು ಕಳ್ಕೊಂಡಿದ್ದೇವೆ, ಏನು ಉಳಿಸ್ಕೊಂಡಿದ್ದೇವೆ, ಇದನ್ನ ಒಂದ್ಸಾರಿ ಪುನರಾವಲೋಕನ ಮಾಡುವಂತಹ ಶಿವಾವಲೋಕನ ಮಾಡುವ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ರೈತರಿಗೆ. ನಾವು ಕಳ್ಕೊಂಡದ್ದೇನು ಮತ್ತು ಉಳಿಸ್ಕೊಂಡದ್ದೇನು ಅಂತ. ಬಹುತೇಕವಾಗಿ ರೈತ ಏನು ಉಳಿಸ್ಕೊಂಡಿಲ್ಲ, ಎಲ್ಲವನ್ನೂ ಕಳ್ಕೊಂಡ. ರೊಕ್ಕ ತುಂಬಾ ಬರುತ್ತೆ ಅಂತ ಅವನಿಗೆ ಅನಿಸ್ತು, ಆ ಬಂದ ಹಣ ಎಲ್ಲಿ ಹೋಗುತ್ತೆ ಅಂತ ಅವನಿಗಿನ್ನೂ ಗೊತ್ತಾಗಿಲ್ಲ. ಅವನು ಬೇರೆ ಹಸುಗಳನ್ನ ತಂದ, ಇವು ತುಂಬಾ ಹಾಲು ಕೊಡ್ತಾವು ಅಂತ. ಆ ಹಸುಗಳನ್ನ ಹಾಲನ್ನು ತಿಂದು ತಿಂದು ಕುಡಿದು ಕುಡಿದು ನಪುಂಸಕನಾದ. ನಮ್ಮಲ್ಲಿ ಈಗ 40 ವರ್ಷಗಳ ಹಿಂದೆ ಊರಲ್ಲಿ ಒಬ್ಬರು ಅಥವಾ ಇಬ್ಬರು ಬಂಜೆಯರು ಸಿಗ್ತಿದ್ರು. ಆದ್ರೆ ಇವತ್ತು ಪ್ರತಿಯೊಂದು ಮನೆಯಲ್ಲಿಯೂ ಸಹಿತ ನಿಮಗೆ ಒಬ್ಬ ಬಂಜೆತನವನ್ನು ಅನುಭವಿಸುವಂತ ತಾಯಿ ಸಿಗ್ತಾ ಇದ್ದಾಳೆ. ಯಾವುದರ ಕಾರಣ? ಇದೆ ನಮ್ಮ ಸಂಸ್ಕೃತಿ ಬದಲಾದ ಕಾರಣ. ಅದೇ ಕಾರಣದಿಂದ ನಾವು ವಿಷವನ್ನು ಉಣ್ತಾ ಇರುವ ಕಾರಣದಿಂದ. ಯಾಕೆ ಅಂದ್ರೆ ಆ ಜರ್ಸಿ ಹಸುವಿನ ಹಾಲಿನಲ್ಲಿರುವಂತ ಮಾರ್ಫಿನ್ ಅಂದ್ರೆ ವಿಷ. BCM7 ಬೀಟಾ ಕೇಸೋ ಮಾರ್ಫಿನ್ 7 ಅಂತಕ್ಕಂಥ ಒಂದು ಪ್ರೋಟೀನ್ ನಲ್ಲಿರುವಂತ ಘಟಕ ಇದು. ಕೇಸಿನ್ ಅಂತಕ್ಕಂಥ ಒಂದು ಘಟಕ ಇರುತ್ತೆ. ಅದು ನಮ್ಮಲ್ಲಿ ರೋಗ ಪ್ರತಿಕಾರ ಶಕ್ತಿಯನ್ನ, ಯಾವುದೇ ಹಾಲು ಇರಲಿ, ತಾಯಿಯ ಹಾಲು ಇರಲಿ ಅಥವಾ ಪಶು ಪಕ್ಷಿಗಳ ಹಾಲೇ ಇರಲಿ, ಆ ಹಾಲಿನಲ್ಲಿ ಕೇಸಿನ್ ಅಂತಕ್ಕಂಥ ಒಂದು ಘಟಕ ಇರುತ್ತೆ. ಆ ಕೇಸಿನ್ ಏನ್ ಮಾಡುತ್ತೆ ಅಂದ್ರೆ ಮಕ್ಕಳಿಗೆ ರೋಗ ಪ್ರತಿಕಾರಕ ಶಕ್ತಿಯನ್ನ ನೀಡುತ್ತೆ ಹಾಲಿನ ಮುಖಾಂತರ. ಅಥವಾ ಯಾರು ಕುಡಿತಾರೋ ಅವರಿಗೆ, ಬರೀ ಮಕ್ಕಳಂತಲ್ಲ ಎಲ್ಲರಿಗೂ. ಆದ್ರೆ ನಾವು ಯಾವ ಹಸುವನ್ನು ಇಷ್ಟು ಹಾಲು ಕೊಡುತ್ತಾ ಅಂತ ತಂದೀವಲ್ಲ, ಆ ಹಾಲು ಕುಡಿಯೋದ್ರಿಂದ ಆ ಹಾಲಿನಲ್ಲಿರುವಂತ ವಿಷದ BCM7 ಅಂತಕ್ಕಂಥ ವಿಷಾರಿ ಘಟಕದ ಪರಿಣಾಮವಾಗಿ ಬಂಜೆತನ ಹೆಚ್ಚಾಯಿತು, ಕ್ಯಾನ್ಸರ್ ಹೆಚ್ಚಾಯಿತು, A1 ಟೈಪ್ ಡಯಾಬಿಟಿಸ್ ಹೆಚ್ಚಾಯಿತು, ಬ್ಲಡ್ ಪ್ರೆಷರ್ ಹೆಚ್ಚಾಯಿತು, ಸಂಧಿ ನೋವುಗಳು ಹೆಚ್ಚಾದವು. ಎಲ್ಲಿಯೂ ಕಾಣದಂತಹ ರೋಗಗಳು ದಿನದಿನಕ್ಕೆ ಹೆಚ್ಚಾದವು. ಇವನಿಗೆ ಸ್ವಲ್ಪ ಬುದ್ಧಿ ಬರಲಿಕ್ಕೆ ಆರಂಭ ಆಯಿತು. ಅವಾಗ ಈಗೇನು ಅನ್ಲಿಕ್ಕೆ ರೈತ, ಇದು ಮಾರಾಟಕ್ಕೆ ಇರಲಿ, ಹಾಲು ಮಾರಾಟಕ್ಕೆ, ನಮ್ಮ ಮನೆಗಾಗಿ ಒಂದು ಹಸು, ದೇಶಿ ಹಸು ತರೋಣ ಅನ್ನೋ ವಿಚಾರಕ್ಕೆ ಈಗ ಬರ್ತಾ ಇದ್ದಾನೆ. ಮತ್ತೊಬ್ಬರು ಸತ್ತರ ಸಾಯಿಲಿ, ನಮ್ಮ ಮನೆಯವರಾದ್ರೂ ನಾವು ಸುರಕ್ಷಿತ ಇರೋಣ, ಈ ವಿಚಾರಕ್ಕೆ ಇಷ್ಟಾದ್ರೂ ವಿಚಾರಕ್ಕೆ ಬಂದಲ್ಲ ಸಾಕು ಅಂತ ಅನ್ಸುತ್ತೆ. ಯಾಕಂದ್ರೆ ಬೇರೆ ಯಾರಾದ್ರೂ ಸತ್ತರ ಸಾಯಿಲಿ ಅಂದ್ರೆ ಇವ್ರ ಮನೆಯವರೇ ಬೆಂಗಳೂರಲ್ಲಿ ಇರೋದು, ಅವ್ರಿಗೆ ಹಾಲು ಹೋಗೋದು. ಬರೀ ಹಾಲಿನಲ್ಲಿ ವಿಷ ಅಲ್ಲ, ಆ ಹಾಲಿಗೆ 22 ಪ್ರಕಾರದ ಕೆಮಿಕಲ್ಗಳನ್ನು ಏನ್ ಸೇರಿಸ್ತಾರಲ್ಲ, ಆ ಎಲ್ಲ ಕೆಮಿಕಲ್ಗಳೇ ನಮ್ಗೆಲ್ಲ ರೋಗಗಳನ್ನು ಹುಟ್ಟಿಸುವಂತವುಗಳು.
ಆದರೆ ರೈತ ಮನೆಯಲ್ಲಿ ಚೆನ್ನಾಗಿ ಹಾಲು ಮೊಸರು ಮಜ್ಜಿಗೆ ತುಪ್ಪ ಉಂಡ್ರೆ ಅವ್ನು ಯಾವ ರೋಗಗಳು ಅವ್ನ ಸಮೀಪ ಬರೋದಿಲ್ಲ. ಆ ರೋಗಗಳಿಗೆ ಸಮೀಪ ಬರೋ ಧೈರ್ಯನೇ ಆಗೋದಿಲ್ಲ. ಈ ಹಸುವಿನಿಂದ ನಾನು ತಮಗೆ ಹೇಳ್ತೇನೆ, ಕೃಷಿಯಲ್ಲಿ ಏನಾಗಬಹುದು, ಒಂದು 4-5 ಮಾತುಗಳನ್ನು ತಮ್ಮ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದ್ರೆ ಇಟ್ಕೊಳ್ರಿ, ಇರದೇ ಇದ್ರೆ ಕೇಳಿ ಇಲ್ಲೇ ಜಾಡಿಸಿ ಮನೆಗೆ ಹೋದ್ರೂ ಪರವಾಗಿಲ್ಲ. ಬೀಜ ಬಿತ್ತೋದು ನಮ್ಮ ಕೆಲಸ. ಅವು ಫಲವತ್ತಾದ ಭೂಮಿ ಇದ್ರೆ ನಾಟಿಗೆ ಹೊಡಿಯುತ್ತೆ. ಗಾರ್ಸ್ ಭೂಮಿ ಇತ್ತಂತಂದ್ರೆ ಒಂದಿಷ್ಟೇ ಬಂದು ಅಲ್ಲೇ ಮಾತ್ರ ಕಮರಿ ಹೋಗ್ತೈತಿ. ಇನ್ನು ಮೊದಲೇ ಕಲ್ಲಿತ್ತು ಅಂದ್ರೆ ಅದ್ರ ಮ್ಯಾಗ ಹೋಗೋದು ಏನು ಉಪಯೋಗ ಇಲ್ಲ, ಅದು ಕಾಳ ಸುಟ್ಟು ಹೋಗ್ತೈತಿ. ಇದ್ರೊಳಗೆ ಯಾರು ಕಲ್ಲದೀವೋ, ಯಾವ ಗಾರ್ಸದೀವೋ, ಯಾರು ಮಣ್ಣದೀವೋ, ಯಾರು ಮ್ಯಾತನವ್ರು ಅದೀವೋ ಅವ್ರಿಗೆ ಗೊತ್ತು. ಮುಖ ನೋಡಿ ಅಂತೂ ಭಾಳ ಮಂದಿನ ಗುರುತಿಸಕ್ ಆಗೋದಿಲ್ಲ, ಆದ್ರೆ ನಾ ಗುರುತಿಸ್ತೇನೆ. ಆದ್ರೆ ಹೇಳಬಾರ್ದಂತ ನಿಯಮ ಐತಿ. ಇದ್ರಾಗ ಎಷ್ಟು ಮಂದಿ ಮಾಡ್ಬೋದಪ್ಪ, ಎಷ್ಟು ಮಂದಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಅಂತ ನಾ ಸುಮ್ಮನೆ ಹೀಗೆ ನೋಡಿದ್ರೆ ಸಹಿತ ಗುರುತಿಸ್ತೇನೆ. ಅದೇನೋ ದೇವ್ರ ಅಂಥದ್ದೊಂದು ಶಕ್ತಿ ಕೊಟ್ಟಾನಂದ್ರೆ ನಿಮ್ಮಂಥವ್ರ ಜೊತೆ ತಿರ್ಗಾಡಿ. ಆದ್ರ ತಿಳಿದದ್ದನ್ನ ಎಲ್ಲಾನು ಹೇಳ್ಕೊಂತ ಅಡ್ಡಾಡಬಾರ್ದು, ಸ್ವಲ್ಪ ಬುದ್ಧಿವಂತಿಕೆಯಿಂದ ಇರಬೇಕು ಅಂತ. ಒಬ್ಬ ಗುರುಗಳು ಆಶ್ರಮದಾಗ 3 ಮಂದಿ ಶಿಷ್ಯರಿಗೆ ಪಾಠ ಕಲಿಸಿದ್ರಂತ. ಬಹಳ ದೊಡ್ಡ ವಿದ್ಯೆಯನ್ನ ಪ್ರಾಪ್ತ ಮಾಡಿಕೊಂಡು ಮನೆಗೆ ಹೊಂಟ್ರಂತ. ಹೋಗ್ತಾ ಹೋಗ್ತಾ ದಾರ್ಯಾಗ ಒಂದು ಹುಲಿ ಸತ್ತು ಬಿದ್ದಿತ್ತು. ಯಾರು ಅದನ್ನು ಕೊಂದಿದ್ರು. ಇವರಿಗೆ ಮರುಕ ಬಂತು ಅದನ್ನು ನೋಡಿ. ಒಬ್ಬ ಅಂದ, ಗುರುಗಳು ನನಗೆ ಇದನ್ನು ಜೋಡಿಸುವಂತ ಕಲೆಯನ್ನು ಕೊಟ್ಟಿದ್ದಾರೆ, ಇದರ ತುಣುಕುಗಳನ್ನು ನಾನು ಜೋಡಿಸ್ತೀನಿ ಅಂದ. ಅವ ಜೋಡಿಸಿದ. ಮತ್ತೊಬ್ಬ ಅಂದ, ಇದಕ್ಕೆ ಜೀವ ತುಂಬುವ ವಿದ್ಯೆಯನ್ನು ಗುರುಗಳು ಕೊಟ್ಟಿದಾರ, ನಾನು ತುಂಬುತ್ತೀನಿ ಅಂದ. ಅವ 3ನೇ ಅಂದ, ನೀ ತುಂಬಾಕಂತ ಸ್ವಲ್ಪ ತಡಿ, ನಾ ಗಿಡದ ಮ್ಯಾಗ ಏರ್ತೀನಿ, ಹಿಂದಗಡೆ ತುಂಬು ಅಂದವ. ಆಯ್ತು ಅಂದ. ಅವ ಗಿಡದ ಮ್ಯಾಗ ಏರ್ ಕುಂತ, ಈಗ ಬಿಡು ಜೀವ ಅದ್ರೊಳಗೆ ತುಂಬು ಅಂದ. ಅವ ತುಂಬಿದ. ಮುಂದೆ ಇಂಥವ್ರು ಇಬ್ಬರು ಮೊದಲೇ ತಿಂದು ಹಾಕ್ತದ. ನಾ ಯಾಕೆ ಈ ಕತೆ ಹೇಳಿದ್ ಗೊತ್ತಾತ? ನೀವು ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋ ಬುದ್ಧಿ ಸ್ವಲ್ಪ ಇರ್ಬೇಕು. ಗೊತ್ತೈತಂತ ಎಲ್ಲಾನು ಹೇಳ್ಕೊಂತ ಹೋದಿವಿ ಅಂದ್ರೆ ಎಲ್ಲ ಶತ್ರುಗಳೇ ತಯಾರಾಕಾರ. ನಾವಿದ್ದೀವಿ, ಏನ್ ತಗೊಂಡು ಹೋಗ್ತೀವೋ ಗೊತ್ತಿಲ್ಲ, ತಗೊಂಡು ಹೋಗ್ತೀವಿ. ನನಗೆ ಅನಿಸ್ತೈತಿ ಇದ್ರೊಳಗೆ ಬಹಳ ಜನ ಏನಾದ್ರೂ ಒಳ್ಳೆಯದನ್ನು ಮಾಡೋ ಪ್ರಯತ್ನ ಮಾಡುವವರೇ ಇದ್ದೀವಿ ಇದರಲ್ಲಿ ಅಂತ ನನಗೆ ಅನಿಸ್ತೈತಿ. ಹಸುವಿನಿಂದ ಏನೇನು ಮಾಡಬಹುದು? ಒಂದು, ಕೃಷಿಯ ಕ್ಷೇತ್ರದಲ್ಲಿ ಹಸುವಿನ ಪಾತ್ರ ಏನು? ಒಂದು. ಎರಡನೇದ್ದು, ಚಿಕಿತ್ಸಾ ಶಾಸ್ತ್ರದಲ್ಲಿ ಹಸುವಿನ ಪಾತ್ರ ಏನು? 2. 3, ಉದ್ಯಮ ಶಾಸ್ತ್ರದಲ್ಲಿ ಅಂದ್ರೆ ಉದ್ಯೋಗ ಅವಕಾಶಗಳನ್ನು ಕೊಡುವಲ್ಲಿ ಹಸುವಿನ ಪಾತ್ರ ಏನು? 3. 4, ಧರ್ಮ ಕ್ಷೇತ್ರದಲ್ಲಿ ಹಸುವಿನ ಪಾತ್ರ ಏನು? ಹಸುವಿಗೆ ಈ 4 ಮುಖಗಳಿವೆ. ಹಸುವನ್ನು ನೋಡ್ಬೇಕಾದ್ರೆ ಈ 4 ಮುಖಗಳಿಂದ ನಾವು ನೋಡ್ಬೇಕು. ರೈತನಿಗೆ ಏನಾಗ್ಬೋದು ಹಸುವಿನಿಂದ? ಏನೇನು ಮಾಡ್ಬೋದು ರೈತ ಹಸುವಿನಿಂದ? ನಾವು ಇವತ್ತು ಸೇರಿದ್ದೆಲ್ಲ ರೈತರು. ಉದ್ಯೋಗಸ್ಥರು ಯಾರು ಆಗೋದಿದ್ರಿ ಅಂತಂದ್ರೆ, ಯಾಕಂದ್ರೆ ಬರೀ ಕೃಷಿ ಮಾಡಿ ಆಗೋದಿಲ್ಲ. ಈ ಹಸುವಿನಿಂದ ನಾವು ಉದ್ಯೋಗ ಮಾಡ್ಲಿಕ್ಕೂ ಕಲಿಬೇಕು. ಯಾಕೆಂದ್ರೆ ನಿಮ್ಗೆ ಗೊತ್ತಿರಬೇಕು, ಗಣಪತಿ ಉತ್ಸವದಲ್ಲಿ ಗಣಪತಿ ಮತ್ತು ಗಣಪತಿಯನ್ನ ಶೃಂಗಾರಿಸಲು ತಯಾರಿಸುವಂತ ವಸ್ತುಗಳು 11 ದಿನಗಳಲ್ಲಿ ಎಷ್ಟು ಖರ್ಚಾಗ್ತವೆ ಈ ದೇಶದಲ್ಲಿ ಅಂದ್ರೆ 25,000 ಕೋಟಿ ರೂಪಾಯಿಗಳು. ಹಸುವನ್ನ ಬಳಸಿ ಗಣಪತಿ ಮತ್ತು ಗಣಪತಿಗೆ ಸಂಬಂಧಿಸಿದಂತ ಡೆಕೋರೇಟಿವ್ ವಸ್ತುಗಳನ್ನ ತಯಾರು ಮಾಡಿದ್ರೆ 25,000 ಕೋಟಿ ರೂಪಾಯಿಗಳನ್ನ ಹಸುವಿನ ಮಾಧ್ಯಮದಿಂದ ನಾವು ಗಳಿಸಬಹುದು. ನಾವೇ ಈಗ ಪ್ರತಿ ವರ್ಷ 20-25,000 ಗಣಪತಿ ತಯಾರು ಮಾಡ್ತೀವಿ. ಗಣಪತಿ ತಯಾರು ಮಾಡ್ಲಿಕ್ಕೆ ಒಂದು ಕಾಲು ಫುಟ್ ಗಣಪತಿ ತಯಾರು ಮಾಡ್ಲಿಕ್ಕೆ ನಮ್ಗೆ ಒಂದು 200 ರೂಪಾಯಿ ಖರ್ಚು ಬರುತ್ತೆ. ಆ ಗಣಪತಿಯನ್ನ 800 ರೂಪಾಯಿಗೆ ಮಾರಾಟ ಮಾಡ್ತೀವಿ, ಸ್ವಲ್ಪ ಬಣ್ಣ ಹಚ್ಚಿ. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, ಪ್ಯಾಕಿಂಗು ಎಲ್ಲ ತೆಗೆದು ಹಾಕಿದ್ರು ಸಹಿತ ಒಂದು ಗಣಪತಿಯಿಂದ 500 ರೂಪಾಯಿ ಸಿಗುತ್ತೆ. ಯಾಕೆ ಒಬ್ಬ ಗಣಪತಿ ಫ್ಯಾಕ್ಟ್ರಿ ಹಾಕಬಾರ್ದು? ಅವ 11 ತಿಂಗಳು ಗಣಪತಿ ಮಾಡ್ತಾನೆ, ಒಂದು 5 ದಿವಸನೋ 7 ದಿವಸನೋ ಮಾರಾಟ ಮಾಡ್ತಾನೆ ಮುಂಚೆ, ಅಥವಾ 2 ದಿನದಲ್ಲಿ ಗಣಪತಿ ಮಾರಾಟ ಮಾಡ್ತಾನೆ. ನಾವು ಮಾಡಬಹುದು. ಉದ್ಯಮದ ದೃಷ್ಟಿಯಿಂದ
ದಂತಮಂಜನದ ಕಾರ್ಖಾನೆಯನ್ನು ಹಾಕಬಹುದು. ಆಮೇಲೆ ನೀವು ಬೇರೆ ಬೇರೆ ಮೂರ್ತಿಗಳನ್ನು ಮಾಡಬಹುದು. ಸುಮಾರು 200 ಪ್ರಕಾರದ ವಸ್ತುಗಳನ್ನು ಸಗಣಿಯಿಂದ ಮಾಡಲಿಕ್ಕೆ ಸಾಧ್ಯ ಇದೆ. ಅವುಗಳನ್ನು 200 ಪ್ರಕಾರದ ವಸ್ತುಗಳನ್ನು, ಕಾಗದವನ್ನು ಮಾಡಬಹುದು ಸಗಣಿಯಿಂದ. ಸಗಣಿಯಿಂದ ಚಿಕಿತ್ಸಾ ಶಾಸ್ತ್ರಕ್ಕೆ ಹೋದ್ರೆ ಅಲ್ಲಿ ಬಹಳ ಅದಾವು. ನನಗೆ ಅನ್ಸಾಕತ್ತೈತಿ ಇವೆಲ್ಲ ಹೇಳ್ಕೊಂತ ಕುಂತ್ರೆ ಬಹುತೇಕ ಇವತ್ತು ಮುಗಿಯೋದಿಲ್ಲ. ನಾವು ಕೃಷಿಕರಿಗೆ ಸಂಬಂಧಪಟ್ಟದ್ದು ಅಷ್ಟೇ ಮಾತಾಡಿದ್ರೆ ಒಳ್ಳೆಯದು ಅಂತ. ಒಬ್ಬ ಉದ್ಯಮವನ್ನು ನಡೆಸ್ಕೊಂಡು ಹೋಗ್ಬೇಕಂತ ಅಂದ ಗೋವಿನಿಂದ ಎಷ್ಟು ಉದ್ಯೋಗಗಳನ್ನು ಮಾಡಬಹುದು, ಎಷ್ಟು ಫ್ಯಾಕ್ಟ್ರಿಗಳನ್ನು ನಡೆಸಬಹುದು ಅಂತ. ಅವ ಸಾಬೂನ್ ಫ್ಯಾಕ್ಟ್ರಿಗಳನ್ನು ಹಾಕ್ಬೋದು, ಟೂತ್ ಪೇಸ್ಟ್ ಫ್ಯಾಕ್ಟ್ರಿಗಳನ್ನು ಗೋವಿನಿಂದನೇ ಹಾಕ್ಬೋದು, ಮಾಲೆಗಳನ್ನು ತಯಾರಿಸಬಹುದು, ಆಸನಗಳನ್ನು ತಯಾರಿಸಬಹುದು, ಮೊಬೈಲ್ಗೆ ಚಿಪ್ಸ್ಗಳನ್ನು ತಯಾರಿಸಬಹುದು, ಬೇರೆ ಬೇರೆ ಬೆರಳುಗಳನ್ನು ತಯಾರಿಸಬಹುದು. ಆ ಬೆರಳುಗಳಿಂದ ಮನೆಯಲ್ಲಿ ಅಗ್ನಿಹೋತ್ರಾದಿ ಕ್ರಿಯೆಗಳನ್ನು ಮಾಡಿ ಆರೋಗ್ಯವನ್ನು ಪಡೆಯಲಿಕ್ಕೆ. ಹೀಗೆ ಸುಮಾರು ಒಂದು 20-25 ಪ್ರಕಾರದ ಉದ್ಯೋಗಗಳನ್ನು ಈ ಗೋವಿನಿಂದ ನಮ್ಮ ಮನೆಯಲ್ಲಿ 1 ಅಥವಾ 2 ಹಾಲು ಕೊಡದಂಥ ಹಸುಗಳಿದ್ವು ಅಂದ್ರೆ, ಬರಡು ಹಸುಗಳಿದ್ವು ಅಂದ್ರೆ ಅವುಗಳಿಂದ ನಮ್ಮ ಒಂದು ಪರಿವಾರವನ್ನು ಆರಾಮಾಗಿ ನಡೆಸ್ಕೊಂಡು ಹೋಗ್ಬೋದು. ನಾವು ಕೃಷಿಯಲ್ಲಿ ಇವತ್ತು ವಿಚಾರ ಮಾಡಿದರೆ, ಒಂದು ಕೃಷಿಯಲ್ಲಿ ನಾವು ಪಾರಂಪರಿಕವಾಗಿ ಮಾಡ್ತಾ ಬಂದಂಥ ಕಂಪೋಸ್ಟ್, ಬೇರೆ ತ್ಯಾಜ್ಯಗಳು ಏನಿವೆ ಬೇರೆ ಬೇರೆ, ಆ ತ್ಯಾಜ್ಯಗಳನ್ನ ಕಳಿಸಿ ಗೊಬ್ಬರ ಮಾಡ್ಕೋದು. ಯಾಕಂದ್ರೆ ಸಗಣಿ ಒಂದು ಕಲ್ಚರ್ ಇದು. 1 ಗ್ರಾಮ್ ಸಗಣಿಯಲ್ಲಿ ಸುಮಾರು ಒಂದು 300 ಕೋಟಿ ಜೀವಾಣುಗಳದಾವ. ಯಾವುದೇ ಕಸವನ್ನ ತಿಂದು ಹಾಕಿ ಅಲ್ಲಿ ಹೊಸ ಜೀವಾಣುಗಳನ್ನು ಹುಟ್ಟಿಸುವಂತಹ ಸಾಮರ್ಥ್ಯ ಈ ಕಲ್ಚರ್ಗಿದೆ. ಗೋವಿನ ಸಗಣಿಗೆ ಸಗಣಿಯ ಸಂಪರ್ಕದಲ್ಲಿ ಬಂದ್ರೆ ಸಾಕು, ಅದು ಸಗಣಿ ಹಾಗೆ ಜೀವಾಣುಗಳಿಂದ ತುಂಬಿಕೊಳ್ತದೆ. ಒಂದು. ಎರಡನೇದ್ದು, ಈ ಸಗಣಿಯಿಂದ ಬೆರಳಿಗಳನ್ನ ಮಾರಾಟ ಮಾಡಿ ಅಥವಾ ಬೆರಳಿಗಳನ್ನ ತಟ್ಟಿ ಹಾಗೆ ಇಡಬೇಕು. ಮುಂದೆ ಒಂದು 5-6 ತಿಂಗಳ ನಂತರ ಆ ಬೆರಳಿಗಳನ್ನು ಒಂದು ಬಕೆಟ್ ನೀರಿನಲ್ಲಿ ಅಥವಾ ಬ್ಯಾರಲ್ ನೀರಿನಲ್ಲಿ ಭೂಮಿಯೊಳಗೆ ಛೇದ ಮಾಡ್ಲಿಕ್ಕೆ ಶುರು ಮಾಡ್ತಾವೆ. ಭೂಮಿಯೊಳಗಿರುವಂತಹ ಮಣ್ಣು ಕಸಗಳನ್ನು ತಿಂದು ಅವೇನು ಮಲ ಹಾಕ್ತಾವಲ್ಲ, ಅದೇ ಗೊಬ್ಬರ, ಅದು ನಮ್ಮ ಬೆಳೆಗಳ ಆಹಾರ. ಅವು ಛೇದ ಛಿದ್ರಗಳನ್ನು ಮಾಡ್ತಾವಲ್ಲ, ಕೆಲವು ಹುಳುಗಳು ಅಡ್ಡ ಛಿದ್ರ ಮಾಡ್ತಾವು, ಕೆಲವು ಹುಳುಗಳು ಉದ್ದ ಛಿದ್ರ ಮಾಡ್ತಾವು. ಅದರಿಂದಾಗಿ ಈ ಭೂಮಿಯ ಮೇಲ್ಮೈಯಲ್ಲಿರುವಂತಹ ಹವೆ ಭೂಮಿಯೊಳಗೆ ಹೋಗ್ಲಿಕ್ಕೆ, ಅಲ್ಲಿ ಜೀವಾಣುಗಳಿಗೆ ಆಕ್ಸಿಜನ್ ಮುಟ್ಟಿಸುವಂತ ಕೆಲಸ ಆಗುತ್ತೆ. ಆಮೇಲೆ ಮಳೆ ಬಂತು ಅಂದ್ರೆ ಸಿಕ್ಕಾಪಟ್ಟೆ ನೀರು ಇಳಿಸ್ಕೊಂಡು ಕೆಳಗೆ ಕಳಿಸುವಂತ ಕೆಲಸವನ್ನು ಈ ಎರೆಹುಳುಗಳು ಮಾಡ್ತಾವು. ಅವು ಎರೆಹುಳುಗಳು ಆದವು ಅಂದ್ರೆ ಬಹಳ ಬೇಸಾಯ ಮಾಡೋ ಅವಶ್ಯಕತೆ ಉಳಿಯೋದಿಲ್ಲ ನಮ್ಗೆ. ಮೇಲೆ ಒಂದು 5-6 ಇಂಚ್ ಬೇಸಾಯ ಮಾಡ್ಬೇಕು, ಅದಕ್ಕಿಂತ ಕೆಳಗೆ ಬೇಸಾಯ ಮಾಡಬಾರ್ದು. ಮಾಡಿದ್ವಿ ಅಂತಂದ್ರೆ ಈ ಜೀವಾಣುಗಳದೇ ಆದಂತ ವಸಾಹತು ಅಂತ ಏನಿದೆ ಅದನ್ನ ನಾವು ಡಿಸ್ಟರ್ಬ್ ಮಾಡ್ತೀವಿ. ಮಾಡಬಾರ್ದು. ಅದನ್ನು ಮಾಡಿದ್ವಿ ಅಂದ್ರೆ ದೊಡ್ಡ ಹಾನಿ ಆಗುತ್ತೆ ನಮ್ಗೆ. ನಮ್ಮ ಯಾವ ಬೆಳೆಗಳ ಬೇರುಗಳು ಸಹಿತ 6-7 ಇಂಚುಗಳಿಗಿಂತಲೂ ಕೆಳಗೆ ಹೋಗೋದಿಲ್ಲ. ಇಷ್ಟೇ ಮಾಡ್ಬೇಕು. ಆಮೇಲೆ ಈ ಸಗಣಿಯಿಂದ ಅಥವಾ ಮೂತ್ರದಿಂದ, ಸಗಣಿ ಮತ್ತು ಮೂತ್ರ ಎರಡೂ ಸೇರಿಸ್ತೀವಿ ಅಂತಂದ್ರೆ ಅದರೊಳಗೆ ಜೀವಾಮೃತ ಅಂತ ಮಾಡ್ತೀವಿ. ಸ್ವಲ್ಪ ಮಜ್ಜಿಗೆ ಹಾಕ್ತೀವಿ, ಸ್ವಲ್ಪ ಬೆಲ್ಲ ಹಾಕ್ತೀವಿ, ಸಾಧ್ಯ ಇದ್ರೆ ಸ್ವಲ್ಪ ಜೇನುತುಪ್ಪ ಹಾಕ್ತೀವಿ, ಸ್ವಲ್ಪ ಕೊಳೆತ ಬಾಳೆಹಣ್ಣುಗಳನ್ನು ಅದರಲ್ಲಿ ಹಾಕಿ ಒಡ್ಡಿನ ಮೇಲಿನ ಮಣ್ಣನ್ನು ಸ್ವಲ್ಪ ಹಾಕಿ ಒಂದು 4-8 ದಿವಸ ಇಟ್ಟಿವಿ ಅಂದ್ರೆ ಆ ಜೀವಾಮೃತವನ್ನ ಸ್ವಲ್ಪ ಸಾಧ್ಯ ಇದ್ರೆ ಹಸುವಿನ ತುಪ್ಪವನ್ನು ಸಹಿತ ಅದರೊಳಗೆ ಸೇರಿಸ್ಬೇಕು. ಮೊದಲನೇ ದಿವಸನ ಸೇರಿಸಿ ನಾವು ಅದನ್ನ ಜೀವಾಮೃತ ಮಾಡಿ ಭೂಮಿಗೆ ಬಿಟ್ರ ಭೂಮಿಯೊಳಗ ಕೆಳಗಿರುವಂತ ಹುಳುಗಳೆಲ್ಲ ಮೇಲ್ ಬರ್ತಾವ. ಎರೆಹುಳುಗಳಾಗಿರ್ಲಿ ಮತ್ತೆ ಬೇರೆ ಹುಳುಗಳಾಗಿರ್ಲಿ ಸಿಕ್ಕಾಪಟ್ಟೆ ಮೇಲ್ ಬರ್ತಾವ. ಮೇಲ್ ಬರ್ತಾವ ಅಂದ್ರೇನು, ನಮ್ಮ ಬೆಳೆಗಳಿಗೆ ಬೇಕಾಗುವಂತ ಆಹಾರವನ್ನು ತಗೊಂಡೇ ಮ್ಯಾಗ ಬರ್ತಾವ. ಇದು ನಮ್ಮ ಹಸುವಿನಿಂದ ಸಾಧ್ಯ ಅಂತ. ಆಮೇಲೆ ಈ ಹಸುವಿನ ಬೆರಣಿಯನ್ನ ನೀವು ಸುಟ್ರಿ ಅಂದ್ರೆ ಕರಿ ಬೂದಿ ತಯಾರಾಗ್ತದೆ. ಆ ಕರಿ ಬೂದಿಯನ್ನ
ಗೋಮೂತ್ರದಲ್ಲಿ ಒಂದು 50 ಗ್ರಾಮನ್ನು 1 ಲೀಟರ್ ಗೋಮೂತ್ರದಲ್ಲಿ ಹಾಕಿ ನೆನೆಸಿಡ್ಬೇಕು. ಒಂದು 2-3 ಗಂಟೆ ನೆನೆಸಿಟ್ಟು ಆಮೇಲೆ ಇದನ್ನ ಒಂದು ಬ್ಯಾರೆಲ್ ಹಾಕ್ಬೇಕು. ಒಂದು ಬ್ಯಾರೆಲ್ ನೀರಿಗೆ 7 ಲೀಟರ್ ಇದೆಯಲ್ಲ ಇದನ್ನ ಬ್ಯಾರೆಲ್ಗೆ ಹಾಕ್ಬೇಕು. ಹಾಕಿ 1 ಲೀಟರ್ಗೆ 2 ಮಿಲಿಗ್ರಾಮ್ನಂತೆ ಸ್ಪ್ರೇ ಮಾಡಿದೀವಿ ಅಂತಂದ್ರೆ ನೈಟ್ರೋಜನ್ನು, ಪೊಟ್ಯಾಶು, ಫಾಸ್ಫರಸ್ಸು 3 ಆ ಬೂದಿಯಲ್ಲಿವೆ. ಅದನ್ನು ದ್ವಿಗುಣೀಕರಿಸುವಂತ ಸಾಮರ್ಥ್ಯ ಗೋಮೂತ್ರದಲ್ಲಿದೆ. ಸಾಧ್ಯ ಇದ್ರೆ ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲ ಯಾವಾಗಲೂ ಎಲ್ಲ ಜೀವಾಣುಗಳನ್ನು ತಯಾರು ಮಾಡುವಾಗ ಬೆಲ್ಲ ಹಾಕಿದೀವಿ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡೋ ಕೆಲಸ ಮಾಡುತ್ತೆ. ಜೀವಾಣುಗಳಿಗೆ ತುಂಬಾ ರುಚಿ ಅದು. ಅದರಿಂದ ತುಂಬಾ ಹೆಚ್ಚಾಗ್ತಾವೆ ಜೀವಾಣುಗಳು. ಅದರಿಂದ ಈ ಬೂದಿನೂ ಕೆಲಸ ಮಾಡುತ್ತೆ. ಆಮೇಲೆ ಹಸುವಿನ ಇಂದ ಮತ್ತೇನಾಗುತ್ತೆ ಅಂದ್ರೆ ಹಸು ಕರು ಹಾಕುವಾಗ ಕೊಟ್ಟಂತ ಗರ್ಭಜಲ ಅಂತ ಏನಿದೆ, ಆ ಕರುವಿನ ಸುತ್ತು ಇರ್ತಕ್ಕಂಥ ನೀರು ಏನಿದೆಯಲ್ಲ, ಉಚ್ಚಗುಡ್ಡೆ ಅಂತ ಕರಿತೀವಿ ನಾವು. ಆ ಉಚ್ಚಗುಡ್ಡು ಒಡೆಯಿತು ಅಂತಂದ್ರೆ ಕರ ಹೊರಗೆ ಬರ್ತೈತಿ. ಅದಕ್ಕಿಂತ ಮುಂಚೆ ನೀರು ಬರ್ತೈತಿ. ಆ ನೀರು ಒಂದ್ ವೇಳೆ ನೀವು ಸಂಗ್ರಹ ಮಾಡಿ ಇಟ್ರಿ ಅಂತಂದ್ರ ಫೇರ್ ಅಂಡ್ ಲವ್ಲಿ ಅದಕ್ಕಿಂತಲೂ ದೊಡ್ಡ ಆಪ್ಷನ್ ಮತ್ತೊಂದು ಯಾವುದೂ ಇಲ್ಲ ಮಾರ್ಕೆಟ್ನೊಳಗೆ. ನಿಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಏನಿಲ್ಲ. ಆ ನೀರನ್ನ ಒಂದು ಗಾಜಿನ ಪಾತ್ರೆಯಲ್ಲಿಯೋ ಅಥವಾ ಒಂದು ಚೀನಿ ಮಣ್ಣಿನ ಪಾತ್ರೆಯಲ್ಲಿ ಇಟ್ಟು ಮುಖಕ್ಕೆ ಹಚ್ಕೊಂಡು ಒಂದು 10 ನಿಮಿಷದ ನಂತರ ಮುಖ ತಕೊಂಡ್ರಿ ಅಂದ್ರೆ ಫೇರ್ ಅಂಡ್ ಲವ್ಲಿ ಬೇಕಾಗೇ ಇಲ್ಲ. ಏನೊಂದು 3-4 ಲೀಟರ್ ಸಿಕ್ತು ಅಂದ್ರೆ ಅದೊಂದು 50,000 ರೂಪಾಯಿ ಕಿಮ್ಮತ್ತಿಂದ ಫೇರ್ ಅಂಡ್ ಲವ್ಲಿ ಜೊತೆ ಹೋಲಿಕೆ ಮಾಡಿದರೆ ಇದು ತಮ್ಮದಾಯ್ತು. ಒಂದು ವೇಳೆ ಭೂಮಿಗೆ ಹಾಕೋದಾಯ್ತು ಅಂತಂದ್ರೆ ಒಂದು ಬ್ಯಾರೆಲ್ ನೀರಿನಲ್ಲಿ ಬರೀ ಒಂದು ಗ್ಲಾಸ್ 200 ml ಹಾಕಿ ಇಟ್ರೆ ಸಾಕು. 2-3 ದಿವಸಗಳ ನಂತರ ಆ ನೀರು ಸ್ಪ್ರೇ ಮಾಡಿದ್ರೆ ನಿಮ್ಗೆ ಬೆಳೆ ಆಕಾರ ಹೇಗಾಗತ್ತೆ ನೋಡಿ. ಬೆಳೆ ಬಣ್ಣ ಬದಲಿ ಆಗತ್ತೆ. ಆ ನಂತರ ಈ ಕರು ಹುಟ್ಟಿದ ನಂತರ ಹಿಂದ್ಗಡೆ ಮಾಂಸ ಅಂತ ಬೀಳುತ್ತೆ. ಆಮೇಲೆ ಮಾಂಸ, ಆ ಮಾಂಸವನ್ನು ಎತ್ತಿ ಬ್ಯಾರಲ್ನಲ್ಲಿ ಹಾಕಿದ್ರಿ ಅಂದ್ರೆ 200 ಲೀಟರ್ ನೀರಿನಲ್ಲಿ 1 kg 2 kg ಇರುತ್ತೆ. ಅದನ್ನ ಹಾಕಿದ್ರಿ ಅಂದ್ರೆ ಅದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆ, ಒಂದಿಷ್ಟು ಬೆಲ್ಲ, ಸ್ವಲ್ಪ ಗೋಮೂತ್ರ ಹಾಕಿ ಸಾಧ್ಯ ಇದ್ರೆ ಒಂದು 20-25 ದಿವಸ ಹಾಗೆ ಇಟ್ರಿ ಅಂದ್ರೆ 25 ದಿವಸದ ನಂತರ ಆ ನೀರು ಏನಿರುತ್ತಲ್ಲ ಬ್ಯಾರಲ್ನಲ್ಲಿರುವಂತ ನೀರು, ಆ ನೀರನ್ನ ನೀವು ಒಂದು ವೇಳೆ ಡ್ರೆಂಚಿಂಗ್ ಮಾಡಿದ್ರೆ ನಿಮ್ಮ ಯಾವುದೇ ತೋಟದಲ್ಲಿ ಆ ಮಣ್ಣು ಏನಿದೆ ಅಲ್ಲ ಕಾಫಿ ಪೌಡರ್ ಆದಾಗ ಆಗುತ್ತೆ ಒಂದೇ ತಿಂಗಳಿನಲ್ಲಿ. ಆಮೇಲೆ ಮೊದಲು ನಿಮಗೇನು ಬೆಳೆ ಬರ್ತಿತ್ತಲ್ಲ ಅದ್ರ 2 ಪಟ್ಟು ಬೆಳೆ ಬರುತ್ತೆ. ಯಾವುದೇ ಬೆಳೆ ಇರಲಿ 2 ಪಟ್ಟು ಬೆಳೆ ಬರುತ್ತೆ. ಅದು ಮಾಸನ ಹಾಗಿದ್ರೆ ನಾವು ಮೊದಲು ಉಳಿದೆಲ್ಲಾದ್ರೂ ಹುಗಿದ್ ಬಿಡ್ತಿದ್ದೀವಿ, ಹುತ್ತ ನೋಡಿಯೋ ಅಥವಾ ಮತ್ತೆ ಎಲ್ಲರೂ ತಿಪ್ಪೆಯಲ್ಲೂ ಹೋಗಿ ಕೆಲಸ ಮಾಡ್ತಿದ್ದೀವಿ. ಆದ್ರೆ ಅದನ್ನು ಬಳಸಿದೀವಿ ಅಂದ್ರೆ ಹೀಗಾಗ್ತದೆ. ಆಮೇಲೆ ಅಷ್ಟೇ ಅಲ್ಲ, ಇದನ್ನು 5 ಸಾರಿ ಬಳಸ್ಬೋದು. ಹೀಗೆ 1 ಸಾರಿ ತಗೊಂಡ್ ಕೂಡಲೇ ಮತ್ತೊಂದು ಸಾರಿ ಹಾಕೋದು, ಮತ್ತೊಂದು 15-20 ದಿವಸ ಬಿಡೋದು, ಮತ್ತೊಂದು ಸಾರಿ ಹಾಕೋದು. ಈಗ 5 ಸಾರಿ ಬೆಳೆಸ್ಬೋದು. ನಿಮಗೆ ವರ್ಷಗಟ್ಲೆ ಬರೀ ಇದೇ ಗೊಬ್ಬರ ಸಾಕು. ಅಷ್ಟು ಒಳ್ಳೆ ಕೆಲಸ ಇದು ಮಾಡುತ್ತೆ. ಇನ್ನು ಇದಕ್ಕಿಂತಲೂ ಮುಖ್ಯವಾಗಿ ಇನ್ನೊಂದು, ಆ ಮಾಂಸ ಅಂತ ಏನಿದೆಯಲ್ಲ ಅದರಲ್ಲಿ ಒಳಗಡೆ ಒಂದು ಬಿಳಿ ಪದರ ಇರುತ್ತೆ. ಆ ಬಿಳಿ ಪದರನ್ನ ಸುಲಿದುಕೊಂಡು ಸ್ವಚ್ಛವಾಗಿ ತೊಳೆದು ಒಣಗಿಸಿ ಇಟ್ರೆ ಮನೆಯೊಳಗೆ ಯಾವ್ದಾರ ಗಾಜಿನ ಭರಣಿ ಒಳಗೆ ಅಂದ್ರ ನಿಮ್ಮ ಮನೆಯೊಳಗ ಅಸ್ತಮಾ ಆದವ್ರು ಇರ್ತಾರಲ್ಲ, ಆ ಅಸ್ತಮಾ ಆದವ್ರಿಗೆ ಜೇನು ತುಪ್ಪದೊಳಗ ಆ ಬಿಳಿ ಪದರ ತಗೊಂಡು ತಿಕ್ಕಿ ಅಂದ್ರ ಏನಂತೇನು ತೇದು ದಿನಾನು 1 ಚಮಚ ಬೆಳಿಗ್ಗೆ ಕೊಟ್ರ 1 ತಿಂಗಳೊಳಗಾಗಿ ಅವನ ಅಸ್ತಮಾ ಬೇಕಾದಷ್ಟು ಹಳೆಯದ ಅಸ್ತಮಾ ಇರಲಿ ಹೊರಟು ಹೋಗುತ್ತೆ. ಅಸ್ತಮಾ ಈ ಸಾಮರ್ಥ್ಯ ಅದರಲ್ಲಿ ಇದೆ. ಆಮೇಲೆ ನಿಮ್ ಕಾಲಿ ಗ್ಯಾಂಗ್ರೇನ್ ಆಗಿತ್ತು ಅಂತಂದ್ರೆ ಆ ಬಿಳಿ ಪದರನ್ನ ಪೌಡರ್ ಮಾಡಿ ಸ್ವಚ್ಛ ಕಾಲು ತೊಳೆದು ಅದ್ರ ಮೇಲೆ ಹಾಕಿದ್ರೆ ಗ್ಯಾಂಗ್ರೇನ್ ಸಹಿತ ಗುಣ ಆಗತ್ತೆ. ಯಾಕಂದ್ರೆ 9 ತಿಂಗಳು ಮಗುವನ್ನ ಸಾಕಿ ಸಲುವಿದೆ. ಅದು ಬಹಳ ದೊಡ್ಡ ಸಾಮರ್ಥ್ಯ ಇದೆ ಅದರಲ್ಲಿ. ನಾವು ವಿಚಾರ ಮಾಡ್ಬೇಕಾದ್ರೆ ಹಸು ಬಹಳ ದೊಡ್ಡ ಶಕ್ತಿವಂತ ಪ್ರಾಣಿ. ನಿಮ್ಗೆ ಏನಾದ್ರೂ ಕ್ರಾನಿಕ್
ಡಿಸೀಸ್, ಹಳೆ ರೋಗ ಅಂತಿತ್ತು ಅಂದ್ರೆ ಹಸುವಿಗೆ ಒಂದಿಷ್ಟು ರಾಗಿನೋ ಅಥವಾ ಗೊಂಜೋಳನೋ ಅಥವಾ ಗೋಧಿನೋ ನೆನೆ ಹಾಕಲಾರ್ದೆ ಒಣವನ್ನೇ ತಿನ್ಲಿಕ್ಕೆ ಹಾಕ್ರಿ. ಎಷ್ಟು? ಒಂದು ಪಾವು kg ಅಥವಾ ಅರ್ಧ kg. ಮರುದಿವ್ಸ ಏನಾಗುತ್ತೆ, ಅದರಲ್ಲಿ 70% ಸಗಣಿಯಲ್ಲಿ ಬಂದ್ಬಿಡುತ್ತೆ ಅದು. ಯಾಕಂದ್ರೆ ಒಣದಿರೋದ್ರಿಂದ ಪಚನ ಆಗೋದಿಲ್ಲ, ಹೊರಗೆ ಬರುತ್ತೆ. ಬಂದದ್ದನ್ನ ಆ ಕಾಳನ್ನು ಆರಿಸಿಕೊಂಡು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಮತ್ತೊಂದು ಸಾರಿ ಗೋಮೂತ್ರದಲ್ಲಿ ನೆನೆ ಇಟ್ಟು ಒಂದು ದಿವಸ ಮತ್ತೆ ತೆಗೆದು ಬಿಸಿಲಲ್ಲಿ ಒಣಗಿಸಿ ಅದನ್ನು ಹಿಟ್ಟು ಮಾಡಿಯೋ ಅಥವಾ ನಿಮ್ಗೇನು ರವಾ ಬೇಕಂದ್ರೆ ರವಾ ಮಾಡಿನೋ, ಏನೇ ಯಾರಿಗೆ ಇಡ್ಲಿ ಮಾಡಿಸ್ಬೇಕು ಅನಿಸುತ್ತೆ ಇಡ್ಲಿ ಮಾಡ್ಬೋದು, ಅಥವಾ ಯಾರು ಚಪಾತಿ ಮಾಡ್ಬೇಕು ಅನ್ಸಿದ್ರೆ ಚಪಾತಿ, ರೊಟ್ಟಿ ಮಾಡ್ಬೇಕು ಅನ್ಸಿದ್ರೆ ರೊಟ್ಟಿ. ಸ್ವಲ್ಪ ಹಸುವಿನ ತುಪ್ಪ ಹಾಕಿ ಮಾಡ್ಬೇಕು, ವಾಸನೆ ಇರುತ್ತೆ ಸ್ವಲ್ಪ. ಕೆಲವು ಜನರು ಅಂತಾರೆ ತುಂಬಾ ಹೊಲಸು ವಾಸನೆ ಇರುತ್ತೆ ಅದಕ್ಕಂತ. ನಾ ಅವ್ರಿಗೆ ಹೇಳ್ತಿರ್ತೀನಿ, ಶೈ ಕುಡಿಯೋರ್ನ ಕೇಳ್ರಿ ವಾಸನೆ ಹೆಂಗಿರ್ತೈತೆ ಹೇಳ್ತಾರ ಅವರು. ಅದೇನು ಭಾಳ ಚಲೋ ಇರ್ತೈತೆ ಅನ್ನೋದು. ಅವ್ರ ಮನಸ್ಸು ಗಟ್ಟಿ ಮಾಡೇ ಕುಡಿತಿರ್ತಾರೆ ಯಾವಾಗಲೂ. ನೋಡಿರ್ಬೇಕಾದ್ರೆ ನೀವು ಒಮ್ಮೆ ಮುರಿದಾರನ್ನು ಅವ್ರು ಕುಡಿಯೋ ಹೊತ್ತಿನಾಗ ಗೋಮೂತ್ರವನ್ನ ಆಮ್ಯಾಗ ನೀವು ತೋರಿಸ್ತೀನಿ ನಾನು ಅದನ್ನ ಹೇಗೆ ಯೂರಿಯಾ ಮಾಡಬೇಕು ಅಂತ. ಗೋಮೂತ್ರದಿಂದ ಯೂರಿಯಾ ಮಾಡ್ಬೋದು, ಆ ಗೋಮೂತ್ರದಿಂದ ಯೂರಿಯಾ ಮಾಡಿ ಹೊರಗೆ ಸ್ಪ್ರೇ ಮಾಡ್ಬೋದು. ಆಮೇಲೆ ಆ ಗೋಮೂತ್ರದಿಂದ ಬೇರೆ ಬೇರೆ ಔಷಧಗಳನ್ನು ಸಹಿತ ತಯಾರು ಮಾಡ್ಬೋದು ತಾವು. ಒಂದು 10-20 ಪ್ರಕಾರದ ಔಷಧಗಳನ್ನ ಗೋಮೂತ್ರವನ್ನ ಬಟ್ಟೆ ಇಳಿಸುವಾಗ ಸಪ್ತರಂಗಿ ಅಂತಕ್ಕಂಥ ಔಷಧ ಹಾಕಿ ಬಟ್ಟೆ ಇಳಿಸಿ ಆ ಗೋಮೂತ್ರ ದಿನಾಲು ಒಂದು 10 ಮೇಲೆ ಬೆಳಿಗ್ಗೆ ತಗೊಂಡ್ರೆ ಡಯಾಬಿಟಿಸ್ 2-3 ತಿಂಗಳಲ್ಲಿ ಕಂಟ್ರೋಲ್ನಲ್ಲಿ ಬರುತ್ತೆ. ಅರ್ಜುನಾರಿಷ್ಟವನ್ನ ಹಾಕಿ ನೀವು ಒಂದು ವೇಳೆ ಮಾಡಿದ್ರಿ, ಬಟ್ಟೆ ಇಳಿಸಿದ್ರಿ ಅಂದ್ರೆ ಆ ಗೋಮೂತ್ರ ಅರ್ಧ ನಿಮ್ಮ ಹೃದಯದ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಅದೇ ಗೋಮೂತ್ರದಲ್ಲಿ ಪುನರ್ನವ ಹಾಕಿ ನೀವು ಒಂದು ವೇಳೆ ಗೋಮೂತ್ರ ತಯಾರು ಮಾಡಿದ್ರಿ ಅಂತಂದ್ರ ಹೆಣ್ಮಕ್ಳಿಗೆ ಮೈ ಮೇಲೆ ಹೋಗುವಂತ ಸಮಸ್ಯೆ ಇರುತ್ತಲ್ಲ ಅದರ ನಿವಾರಣೆ ಮಾಡುತ್ತೆ. ಇಂಥ 10 ಹಲವು ಪ್ರಕಾರದ ಕೆಲಸವನ್ನು ರಾವಣ ತನ್ನ ರಾವಣ ಸಂಹಿತೆ ಅಂತಕ್ಕಂಥ ಗ್ರಂಥದಲ್ಲಿ 200 ಪ್ರಕಾರದ ಅರ್ಕಗಳನ್ನು ಮಾಡುವ ವಿಧಾನವನ್ನು ಹೇಳಿದಾನೆ ರಾವಣ. ತಾವು ನೋಡ್ಬೇಕು, ದೊಡ್ಡ ಪುಸ್ತಕ ಇದೆ ರಾವಣ ಸಂಹಿತೆ ಅಂತ. ಅದರಲ್ಲಿ ಮಂತ್ರ, ತಂತ್ರ, ಔಷಧಿ ಎಲ್ಲ ಶಾಸ್ತ್ರಗಳನ್ನು ಹೇಳಿದಾನು. ಅಂದ್ರೆ ಹಸು ನಮ್ಗೆ ಎಷ್ಟು ಅನುಕೂಲವಾಗಿರುತ್ತೆ ಅಂತ. ಇಷ್ಟೇ ಅಲ್ಲ, ತಮ್ಮ ಮನೆಯಲ್ಲಿ ಹಸು ಏನು ಕಟ್ಟಿರಲ್ಲ, ಬೆಳಗ್ಗೆ ಎದ್ದು ಕೂಡಲೇ ಮಲಮೂತ್ರ ಹಾಕತ್ತೆ, ಹಾಕಿ ತಾನೇ ತುಳಿಯುತ್ತೆ. ಅದು ತುಳಿದ ಕೂಡಲೇ ಎರಡೂ ಸೇರಿದ್ವು ಅಂದ್ರೆ ಒಂದು ವಾಸನೆ ಬರ್ತದ. ಆ ವಾಸನೆ ಪ್ರಾಪ್ಲಿನ್ ಆಕ್ಸೈಡ್ ಅಂತ ಕರೀತಾರೆ. ಆ ಆಕ್ಸೈಡ್ ಏನ್ ಮಾಡುತ್ತಂದ್ರ ನಮ್ಮ ಮನೆಯ ವಾತಾವರಣದಲ್ಲಿರುವಂತ ಎಲ್ಲ ಕೀಟಾಣುಗಳು ಅಥವಾ ರೋಗಾಣುಗಳಂತಿವೆ ಅಲ್ಲ ಅವುಗಳನ್ನೆಲ್ಲ ನಾಶ ಮಾಡುತ್ತೆ. ಅದನ್ನೇ ಇವತ್ತು ಆಪರೇಷನ್ ಥಿಯೇಟರ್ದಲ್ಲಿ ಫ್ಯೂಮಿಗೇಷನ್ ಸಲುವಾಗಿ ಆಕ್ಸೈಡ್ ಅನ್ನು ಬಳಸ್ತಾರೆ. ಯಾವುದು? ಗೋವಿನ ಸಗಣಿ ಮತ್ತು ಮೂತ್ರದಲ್ಲಿದೆ. ಇದು ಎಷ್ಟು ಮಹತ್ವ ಅದರದ್ದಿದೆ ಗೋವಿಂದ. ಇಷ್ಟೇ ಅಲ್ಲ, ನಾನೀಗ 4 ದಿನಗಳ ಹಿಂದೆ ಮೇಘಾಲಯದಲ್ಲಿದ್ದೆ. ಒಂದು ಈ ವೆಟರ್ನರಿ ಕಾಲೇಜ್ ಪ್ರೋಗ್ರಾಮ್ ಇತ್ತು. 7 ರಾಜ್ಯಗಳದು ಸಂಯುಕ್ತವಾಗಿ ಒಂದು ಪ್ರೋಗ್ರಾಮ್ ಇತ್ತು ಅಲ್ಲಿ. ಅದಕ್ಕೆ ನಾನು ಅತಿಥಿಯಾಗಿ ಹೋಗಿದ್ದೆ. ಅವ್ರಿಗೊಂದು 20 ಹಸುಗಳನ್ನು ಕೊಟ್ಟಿದ್ದೆ ನಾನು ಅಲ್ಲಿ ಕಾಲೇಜ್ಗಳಿಗೆ. ಒಂದು 5 ಜಾತಿಯ ಹಸುಗಳನ್ನು ಕೊಟ್ಟಿದ್ದೆ ನಾವು. ಅವರು ನೀವು ಬರಬೇಕು ಅಂತ ತಿಳ್ಕೊಂಡು ಅಂದ ಕೂಡಲೇ ನಾನು ಹೋಗಿದ್ದೆ. ನಾನು ಅವ್ರಿಗೆ ಕೇಳಿದೆ, ನಿಮ್ಮಲ್ಲಿ ಹಸುಗಳಿದ್ದು ಅಲ್ಲ ಈ ಗುಡ್ಡಗಾಡಿನಲ್ಲಿ, ಏನ್ ಕೆಲಸ ಮಾಡ್ತಿದ್ದು ಹಸುಗಳು? ಇವತ್ತು ನೋಡಿದ್ರೆ ಯಾವ ಹಸುಗಳು ಉಳಿದಿಲ್ಲ ಅಲ್ಲಿ. ಆ ಗುಡ್ಡಗಾಡಿಗೆ ಶೀರಿ ಅಂತಕ್ಕಂಥ ಜಾತಿ ಅದು ಈಶಾನ್ಯ ಭಾರತದಲ್ಲಿ. ಕರಿ ಆಕಳುಗಳು ಉಳಿದೇ ಇಲ್ಲ. ಈ ಆಕಳುಗಳು ಹೋಗಿಂದ ನಿಮಗೇನಾದ್ರ ಪರಿಣಾಮ ಅನಿಸುತ್ತೆ, ದುಷ್ಪರಿಣಾಮ ಅಥವಾ ಒಳ್ಳೆಯ ಪರಿಣಾಮ ಏನ್ ಅನ್ಸುತ್ತೆ ಅಂತ ಕೇಳಿದ್ ನಾನು. ಗ್ರಾಮೀಣರು ಬಂದಿದ್ರು. ನನ್ಗೆ ಯಾವಾಗಲೂ ಗ್ರಾಮೀಣರ ಜೊತೆ ಹರಟೆ ಹೊಡೆಯೋದಕ್ಕೆ ಬಹಳ ಹಿಡಿಸುತ್ತೆ. ಅವ್ರ ಜೊತೆ ಹರಟೆ ಹೊಡಿತಿದ್ ನಾನು. ಅವ್ರು ಕೇಳಿದೆ, ಈ ಆಕಳುಗಳು ಗುಡ್ಡಗಾಡುಗಳನ್ನು ಬಿಟ್ಟು ಹೋಗುವಲ್ಲ, ಕಸಾಯಿಖಾನೆ ಕಳಿಸಿಬಿಟ್ರಿ, ಏನಾಗುತ್ತೆ ಈಗ ಅಂತ. ಅವ್ರಂದ್ರು, ಗುಡ್ಡಗಳು ಕುಸಿಲಿಕ್ಕೆ ಪ್ರಾರಂಭ ಮಾಡಿದ್ವು ಅಂತ ಹೇಳಿದ್ರು. ಮತ್ತೆ ಅದಕ್ಕೂ ಹಸುಗಳಿಗೆ ಏನ್ ಸಂಬಂಧ ಅಂತ ಕೇಳಿದ್ ನಾನು. ಹಸುಗಳು ಆ ಗಿಡಗಳಲ್ಲಿ
ಕಡಿದಾದಂತ ಗುಡ್ಡಗಳನ್ನು ಏರಿ ಮೇಯುವ ಕೆಲಸವನ್ನು ಹಸುಗಳು ಮಾಡ್ತಿದ್ದು. ಸಿಕ್ಕಾಪಟ್ಟೆ ಹಸುಗಳು, ಒಂದು ಮನೆಯಲ್ಲಿ 50 ಹಸುಗಳಿದ್ದು ನಾವು ಯಾವ ಮನೆಯಲ್ಲಿ ಮೇವು ಹಾಕ್ತಿರ್ಲಿಲ್ಲ. ಬೆಳಗ್ಗೆ ಬೀಚ್ ಬಿಡ್ತಿದ್ವಿ, ಸಾಯಂಕಾಲ ಮನೆಗೆ ಬರ್ತಿದ್ವು. ಹೀಗೆ ಅವುಗಳನ್ನು ಸಾಕ್ತಿದ್ವಿ ನಾವು. ಮನೆಯಲ್ಲಿ ಹಾಲು ಸಹಿತ ಹಿಂಡ್ತಿರ್ಲಿಲ್ಲ ಅಂತ ಹೇಳಿದ್ರು ಅವರು. ಯಾಕೆ ಅಂದ್ರೆ ಈ ನಿಸರ್ಗ ಮತ್ತು ನಮ್ಮ ಹೊಲ ಇವುಗಳಿಗೆ ರಕ್ಷಣೆಗಾಗಿ ಅವುಗಳನ್ನು ಸಾಕ್ತಿದ್ದೀವಿ. ಈ ಹಸುಗಳೆಲ್ಲ ಗುಡ್ಡದಲ್ಲಿ ಹೋಗುವ ಅಂದ್ರ ಅವು ತೊಳೆದು ಭೂಮಿ ಗಟ್ಟಿ ಆಗ್ತಿತ್ತು. ಗಟ್ಟಿ ಆಗೋದ್ರಿಂದ ಆ ಭೂಮಿಯೊಳಗೆ ನೀರು ಇಂಗುತ್ತಿರ್ಲಿಲ್ಲ. ಇಂಗದೇ ಇರೋದ್ರಿಂದಾಗಿ ಗುಡ್ಡಗಳು ಒಡಿತಿದ್ದಿಲ್ಲ, ಕುಸಿತಿದ್ದಿಲ್ಲ. ಎರಡನೇ ಮಾತನ್ನು ಅವ್ರು ಹೇಳಿದ್ರು, ಈ ಆಕಳಗಳ ಮೇಲೆ ಹೋಗ್ತಿದ್ವಲ್ಲ, ಹೋಗೋದ್ರಿಂದ ಕಾಲ್ದಾರಿಗಳು ತಯಾರಾಗ್ತಿದ್ವು. ಆ ಕಾಲ್ದಾರಿಯಿಂದ ಮೇಲಿನ ನೀರೆಲ್ಲ ಕೆಳಗೆ ಹೊರಟು ಹೋಗ್ಬಿಡ್ತಿತ್ತು. ಹಿಂಗಾಗಿ ಕುಸಿತ, ಈಗೇನು ವಾಯ್ನಾಡ್ನಲ್ಲಿ ತಾವು ನೋಡಿದ್ರಲ್ಲ, ಇಂಥ ಕುಸಿತಗಳು ಅಲ್ಲಿನೂ ಸಿಕ್ಕಾಪಟ್ಟೆ. ಆಮೇಲೆ ಕೊಡಗಿನಲ್ಲಿ ನೋಡಿದ್ರೆ ನೀವು 4 ವರ್ಷಗಳ ಹಿಂದೆ. ಇವು ಯಾಕೆ ಅಂದ್ರೆ ಹಸುಗಳು ಕಡಿಮೆ ಆದ ಕಾರಣವಾಗಿ ಈ ಗುಡ್ಡ ಕುಸಿತಗಳ ಆರಂಭ ಆದ. ಆದ್ರಿಂದ ನಮ್ಮ ಹೊಲದಲ್ಲಿ ಇನ್ನೊಂದು ನಿಮ್ಗೆ ಹೇಳೋದಂದ್ರೆ, ಎಲ್ಲೆಲ್ಲಿ ನಮ್ಮ ಎತ್ತುಗಳು ಮತ್ತು ಆಕಳುಗಳು ಹೆಜ್ಜೆ ಇರ್ತಾವಲ್ಲ, ಅಲ್ಲಿ ಕಸ ಹೇಳಂಗಿಲ್ಲ. ನಿಮ್ಮ ಹೊಲ ಉಳುಮೆ ಮಾಡೋ ಹೊತ್ನ್ಯಾಗ ಎಲ್ಲೆಲ್ಲಿ ನಮ್ಮ ಎತ್ತುಗಳು ಕಾಲಿಟ್ಟಿರ್ತಾವಲ್ಲ, ಅದ್ರ ಹೆಜ್ಜೆ ಒಳಗೆ ಎಂದೂ ಯಾವ ಕಸ ಹೇಳೋದಿಲ್ಲ. ಆಶ್ಚರ್ಯ ಇದು. ನಾನು ಬಹಳ ಸಾರಿ ಅದನ್ನು ನಿರೀಕ್ಷಣೆ ಮಾಡಿದ್ದೀನಿ. ಅದಕ್ಕೆ ದನಗಳು ಯಾವಾಗಲೂ ನಮ್ಮ ಮನೆಯಾಗ ಇರಬೇಕು, ನಮ್ಮ ಹೊಲದಾಗ ತಿರುಗಾಡ್ಬೇಕು, ಹೊಲದ ಸುತ್ತಮುತ್ತ ಇರಬೇಕು, ಮೇಯಿಸ್ಬೇಕು, ಸುಖವಾಗಿರ್ಬೇಕು ಅವು. ಇಷ್ಟೇ ಅಲ್ಲ, ಈ ಹಸುಗಳಿಂದ ಇನ್ನೂ ಸಾಕಷ್ಟು ಪ್ರಯೋಜನಗಳಿವೆ. ಈ ಹಸುಗಳು ನಮ್ಮ ಮನೆಯೊಳಗೆ ಇದ್ದು ಅಂತಂದ್ರೆ ನಮ್ಗೇನು ಕೊಡುವುದಿಲ್ಲ. ಈ ಹಸುಗಳ ಉಸಿರು ಅಂತೇನಿದೆಯಲ್ಲ, ಉಸಿರು ಬಡಿದ್ರು ಸಹಿತ ನಮ್ಮ ಶ್ವಾಸಕೋಶದ ಸುಮಾರು ಔಷಧಿಗಳನ್ನೆಲ್ಲ, ಗೊಬ್ಬರಗಳನ್ನ, ಕ್ರಿಮಿನಾಶಕಗಳನ್ನ, ಕಳೆನಾಶಕಗಳನ್ನ, ಆಮೇಲೆ ಈ ಫುಂಗಿಸೈಡ್ಸ್ ಅಂತ ಏನಂತೀವಿ ಅವುಗಳನ್ನ ಎಲ್ಲವನ್ನೂ ತಯಾರಿಸ್ಕೊಳ್ಳಿಕ್ಕೆ ಬರ್ತೈತಿ. ಆದ್ರಿಂದ ಮನ್ಯಾಗ ಆಕಳುಗಳು ಇರಬೇಕು, ಹಸುಗಳು ಇರಬೇಕು. ಹಸುವಿನಿಂದ ಕೃಷಿ ಮಾಡಿದೀವಿ ಅಂತಂದ್ರೆ ಯಾರ್ಯಾರು ಮಾಡ್ತಿದ್ರು ಮೊದಲು ಅವ್ರಿಗೆಲ್ಲ ಜನ ಬೈತಿದ್ರು, ಏನಪ್ಪಾ ಮಂದೆಲ್ಲ ಹೊಸ ಆಧುನಿಕ ಯುಗದೊಳಗೆ ಎಲ್ಲಿ ಹೊಂಟೈತಿ, ಇವ್ರು ಹಿಂದಕ್ಕೆ ಹೊಂಟಾರ ನೋಡು, ಪಾಷಾಣ ಯುಗಕ್ಕೆ ಹೊಂಟಾರ ನೋಡು ಅಂತ ಅಂತಿದ್ರು ಮಂದಿ. ಈಗ ಅವ್ರ ಹೊಲದೊಳಗಿನ ಬೆಳೆ ನೋಡಿ ನಾವು ಹಿಂಗ ಮಾಡಿದ್ರೆ ಬೇಷಾಕಿರ್ತಲ್ರಿ ಅಂತ ಅನ್ನಕ್ ಹತ್ತಾರ. ಆದ್ರ ಹ್ಯಾವಿಗೆ ಬಿದ್ದೈತಿ ಮಂದಿ, ಇವ್ ನೋಡಿ ಮಾಡ್ಯಾನ ಅಂದಿಗಿಂದಾರು ಅನ್ನು ಹ್ಯಾವಿಗಾಗಿ ಮಾಡೋದಾಗ ಮನಸ್ಸಿಗೆಲ್ಲ ಪಟಾಯಿಸೈತಿ. ಆದ್ರೆ ಅವ್ನು ನೋಡಿ ಮಾಡಿದ್ನಲ್ಲ ಅಂತಂದ್ರೆ ನಮ್ಮ ಅವರು ಕಿಮ್ಮತ್ ಕಡಿಮೆ ಆಕೈತಿ ಅಂತ ನಾಯಕಂತ ಮಾಡಾಕ ಹಂಗೆ ಮಾಡಬಾರ್ದು. ಇದ್ರೊಳಗೆ ಯಾವ ಮಾನ ಸನ್ಮಾನಗಳನ್ನು ಇಟ್ಕೋಬಾರ್ದು. ಎಲ್ಲೆಲ್ಲಿ ಈ ಜಗತ್ತಿನಲ್ಲಿ ಎಲ್ಲೆಲ್ಲಿ ಚಲೋ ಐತಿ, ಅದು ಯಾವುದೇ ಭಾಗದಲ್ಲಿ ಇರಲಿ, ಯಾವುದು ಒಳ್ಳೆಯದೈತಿ, ಅದು ಕೊಡೋರು ದೊಡ್ಡವರದಾರು, ಸಣ್ಣವರದಾರು. ಬಾಲಾದಪಿ ಸುಭಾಷಿತಾನಾಂ, ಸಣ್ಣ ಮಕ್ಕಳ ಬಾಯಿಂದಲೂ ಸಹಿತ ಒಳ್ಳೆ ಮಾತುಗಳು ಬಂದ್ರೆ ದೊಡ್ಡ ಹಿರಿಯರನ್ನ ಗ್ರಹಿಸ್ಕೋಬೇಕು ಅಂತ ನಮ್ಮ ಹಿರಿಯರು ಹೇಳ್ಯಾರ. ನಮ್ಮ ಒಳ್ಳೆಯ ದೇಶದ ಯಾವ್ಯಾವ ಮೂಲೆಯಿಂದ ಬರ್ತೈತೆ ಅದನ್ನೆಲ್ಲ ನಾವು ತಗೋಬೇಕು, ತಗೊಂಡು ನಮ್ಮ ಕೃಷಿಯನ್ನು ಮಾಡಬೇಕು ಅಂತ ಹೇಳ್ಯಾರ. ನಾನು ಇವತ್ತು ನಮ್ಮ ಹೊಲದಾಗ 10 ಎಕರೆ 12 ತಿಂಗಳು ತರಕಾರಿ ಮಾಡ್ತೇನೆ. ಒಂದು ತರಕಾರಿಗೂ ಒಂದು ದಿವಸ ಔಷಧ ಹೊಡೆದಿಲ್ಲ. ಯಾಕೆಂದ್ರೆ ಯಾವ ಹುಳನ ಬೆಳೆ ಹತ್ತಿರ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ಆ ಬೆಳೆ ಮಣ್ಣು ಎಷ್ಟು ಸ್ಟ್ರಾಂಗ್ ಆಗೈತೆ ನಮ್ಗೆ. ಕೆಲವೊಂದು ಗೊಬ್ಬರ, ಈ ಸಾವಯವ ಗೊಬ್ಬರ ಕಂಪನಿಯವರು ನಮ್ಮ ಹತ್ತಿರ ಬರ್ತಾರೆ, ಸ್ವಾಮೀಜಿ ಸ್ವಲ್ಪ ನಿಮ್ಮ ಹೊಲದೊಳಗೆ ಇದನ್ನು ಬಳಸಿ ಇದ್ರ ರಿಸಲ್ಟ್ ಏನ್ ಬಂದೈತೆ ಅಂತ ಹೇಳಿದ್ರಿ ಅಂದ್ರೆ ನಿಮ್ಮ ಮಾತು ಕೇಳಿ ಭಾಳ ಮಂದಿ ನಮ್ ಗೊಬ್ಬರ ತಗೋತಾರ, ಅದಕ್ಕೆ ಒಂಜಾರ ನಿಮ್ಮ ರೈತರಿಗೆ ಇದನ್ನ ಪ್ರಯೋಗ ಮಾಡಕ್ ಹೇಳ್ರಿ ಅಂತ ಬರ್ತಾರ. ನಾನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದೊಳಗಿನ ಸೈಂಟಿಸ್ಟ್ಗಳಿಗೆ ಹೇಳ್ತೇನೆ, ಇದನ್ನ ಒಳ್ಳೆ ಹಾಕ್ರಪ್ಪ, ಚಲೋ ರಿಸಲ್ಟ್ ಬಂತಂದ್ರೆ ಚಲೋ ಬಂದೈತೆ ಅಂತ ಹೇಳ್ರಿ. ಅವ್ರಿಗೆ ಒಂದು ಎಕರೆದೊಳಗೆ ಒಂದು ಅರ್ಧ ಎಕರೆಗೆ ಹಾಕ್ರಿ, ಅರ್ಧ ಎಕರೆ ಹಂಗ ಮಾಡ್ರಿ. ಅವ್ರು ಎಷ್ಟು ಹೇಳ್ತಾರ ಅಷ್ಟು ಗೊಬ್ಬರ ಹಾಕಿದ್ರು. ಸಾವಯವದಲ್ಲಿ ತಯಾರು ಮಾಡ್ಕೊಂಡು ಬಂದಂತ ಫ್ಯಾಕ್ಟ್ರಿ ಗೊಬ್ಬರ ಹಾಕಿದ್ರೆ ಬೆಳೆಯೊಳಗೆ ಏನು ಅಂತರನೇ ಬರಲಿಲ್ಲ. ಅವ್ರಂದ್ರು ಹಿಂಗ್ರಿ ಈ ನೀವೇ ಹಾಕಿ ಹೋಗಿರಲ್ಪ, ನಾವೇನ್ ಮಾಡಿವಿ ಅದಕ್ಕೆ, ಹಾಕಲಾರ್ದು ಹಂಗೈತಿ, ಹಾಕಿದ್ದು ಹಂಗೈತಿ. ಕೊನೆಗೆ ಮಣ್ಣು ಒಯ್ದು ಟೆಸ್ಟ್ ಮಾಡಿದ್ರು, ಇದಕ್ಕೆ ಏನು ಹಾಕಿದ್ರು ಅಷ್ಟ, ಹಾಕ್ಲಿಕ್ಕೂ ಅಷ್ಟ, ಈ ಮಣ್ಣಿನ ಹೊಟ್ಟೆಗ ಅಷ್ಟು ಸಾಮರ್ಥ್ಯ ಐತಲ್ಲ, ಇದಕ್ಕೇನು ಬೇಕಾಗಿಲ್ಲ ಅಂತ ಅವರೇ ಹೇಳಿದ್ರು. ನಾನು ಆ ಮಣ್ಣ ಎಷ್ಟು ಶಕ್ತಿವಂತ ಆಗೈತೆ, ಪೈಲ್ವಾನ ಆಗೈತೆ ಅಂದ್ರೆ ಅದಕ್ಕೆ ಏನು ಹಾಕಿದ್ರು ನಡೀತೈತಿ, ಹಾಕ್ಲಿಕ್ಕಂದ್ರು ನಡೀತೈತಿ. ಹಂಗ ನಮ್ಮ ಹೊಲ್ದಾನ ಮಣ್ಣು ನಾವು ತಯಾರು ಮಾಡ್ಬೇಕು. ಹೊಲ್ದಾನ ಮಣ್ಣು ಪೈಲ್ವಾನ ಆಗ್ಬೇಕು. ಬರೇ ಚೀಲ್ ಪೈಲ್ವಾನ ಹಾಕವ, ಹೊಲ್ದಾನ ಮಣ್ಣು ಪೈಲ್ವಾನ ಆಗ್ಬೇಕು. ಮಣ್ಣು ಪೈಲ್ವಾನ ಆತು ಅಂತಂದ್ರೆ
ಸಾಯಿಲ್ ಕಾರ್ಬನ್ ಹೆಚ್ಚಾಕೈತಿ, ಖನಿಜಾಂಶಗಳು ಹೆಚ್ಚಾಕವು, ಜೀವಾಣುಗಳು ಹೆಚ್ಚಾಕವು ಮಣ್ಣಿನೊಳಗ. ಅವಾಗ ಮಣ್ಣು ಅದು ಯಾವ ಬೆಳೆ ಹಾಕಿರಲ್ಕ, ತೆಂಗ ಇರಲಿ, ಅಡಿಕೆನ ಇರಲಿ, ಭತ್ತನ ಇರಲಿ, ಗೊಂಜೋಳನ ಇರಲಿ, ತರಕಾರಿನ ಇರಲಿ, ಅಥವಾ ಮಸಾಲೆಗಳು ಇರಲಿ, ಏನೇ ಇರಲಿ, ಎಲ್ಲವೂ ಚಲೋ ಬರ್ಬೇಕಂದಿದ್ರೆ ಮಣ್ಣು ಚಲೋ ಬೇಕು. ಮಣ್ಣು ಸುಧಾರಿಸ್ಬೇಕಾಗಿತ್ತಂದ್ರೆ ಆಕಳುಗಳು. ಸಗಣಿ ಯಾರು ತೆಗಿದ್ರಿ? ನಿಂದ ಯಾರು ತೆಗಿತಾರೆ ಈಗ ಮನ್ಯಾಗ? ಎದಕ್ಕೂ ಬರುದಿಲ್ಲಪ್ಪ. ಇವನು ಹೋಗಿ ಕುಂದಿರ್ತಾನ, ಅವು ತಿನ್ನು ಹುಳಾಗ ಅವ ತಿಂತಾವ, ಮತ್ತೊಬ್ರು ಯಾರು ಹಳ್ಳಿ ಮೂಸ ಐತ್ ನೋಡಂಗಿಲ್ಲ. ಸಗಣಿ ದನ ಹಾಕಿದ್ವು ಅಂದ್ರೆ ಎತ್ಕೊಂಡು ಹೋಗ್ತಾರೆ, ಇವ ಹಾಕಿದ್ನಂದ್ರೆ ಇಟ್ಟು ದೂರ ಹೋಗ್ತಾರೆ. ಅದ್ರ ಮ್ಯಾಗ ತಿಳ್ಕೊಬೇಕಂದ್ರೆ ನನ್ಕಿಂತ ಇದು ಕಿಮ್ಮತ್ತಿಂದ ಐತಂತ ಅಂದ್ಕೊಂಡು ಅದನ್ನ ಮನೆಯೊಳಗೆ ಸಾಕು. ಅದು ಏನೂ ಕೊಡದೇ ಇದ್ರೆ ನಮ್ಮ ಮಕ್ಕಳ 4-8 kg ಸಗಣಿ ಕೊಡ್ತೈತಲ್ಲ, ಅದರಿಂದ ನಮ್ಮ ಕೃಷಿ ನಿಶ್ಚಿತವಾಗಿಯೂ ಸಹಿತ ಸುಧಾರಣೆ ಆಗ್ತೈತಿ ಅಂತ ಹೇಳ್ತಾ ಇನ್ನು ಬಹಳ ಏನು ಹೇಳುವುದಿಲ್ಲ ನಾನು. ಇದು ಗೋಕೃಪಾಮೃತ ಜಲ ಅಂತ. ಅದೇ ಕರು ಹಾಕಿದಂತ ಆಕಳ ಮೊದಲನೇ ಸಗಣಿ ಹಿಡಿದು ಆ ಸಗಣಿಯನ್ನ ಒಂದು ಗಾಜಿನ ಪ್ಲಾಸ್ಟ್ನೊಳಗೆ ಹಾಕಿ ಬಾಯಿ ಬಂದ್ ಮಾಡಿ ಅದರೊಳಗಿಂದ ಒಂದು ಪೈಪ್ ಹೊರಗೆ ತೆಗೆದು ಅದರೊಳಗೆ ಯಾವುದೇ ಆಕ್ಸಿಜನ್ ಹೋಗ್ಲಾರ್ದಂಗೆ ತಿಂಗಳಗಟ್ಟಲೆ ನೋಡ್ಕೊಂಡಾಗ ಅದರೊಳಗೆ ಸವಾತೀಯ ಜೀವಾಣುಗಳು ನಷ್ಟ ಆಗಿ ಅವಾತೀಯ ಜೀವಾಣುಗಳು ಉಳಿತಾವ. ಅವೇ ಕಲ್ಚರ್ ಆಗಿ ಕೆಲಸ ಮಾಡ್ತೇವೆ. ಇವನು ಇದ್ರದ್ದು ಸಾವಿರ ವರ್ಷ ಆಯುಷ್ಯ ಇದು. ಇದನ್ನ ಹಂಗೆ ಬಳಸ್ಕೊತಾನ ಹೋಗುದು. ಒಂದು ಬ್ಯಾರಲ್ಕಿಂತ 1 ಲೀಟರ್ ಹಾಕೋದು, 2 ಕಿಲೋ ಬೆಲ್ಲ, 2 ಲೀಟರ್ ಮಜ್ಜಿಗೆ ಹಾಕೋದು, 6 ದಿನದಾಗ ತಯಾರಾಕೈತಿ. ಇದನ್ನ ಹಾಕಿದ್ರೆ ಹೊಲ್ದಾಗಂದ್ರ ಇದು 1 ಲೀಟರ್ ಒಂದೇ ಕಡೆನ ಸುರು ಬಿಡ್ರಿ, 15 ದಿನದಾಗ ಎರುಳ ಬುಗು 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 ಅಂತ ಶುರು ಹಾಕೋ. ಭಾಳ ಮಂದಿ ಅಂತಾರ, ಏನ್ರಿ ನಾವು ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಬರ್ಬೇಕಾದ್ರೆ 3 ವರ್ಷ 5 ವರ್ಷ ಹತ್ತಾವಂತಲ್ಲ, ಖರೇನ್ರಿ ಅಂತ. ಅವ್ರು ಯಾರು ಹೇಳೋರು ಅದಾರಲ್ಲ ಅವ್ರು ಮಾಡೋರು ಅಲ್ಲ ಅಂತ ಪಕ್ಕ ತಿಳ್ಕೊಬೇಕು ನೀವು. ಅವ್ರ ಆಯುಷ್ಯದಾಗ ಅವ್ರು ಎಂದೂ ಮಾಡಿಲ್ಲ. 4 ವರ್ಷ 5 ವರ್ಷ ಅಲ್ರಿ, 15 ದಿನದಾಗ 10 ದಿನದಾಗ ಚೇಂಜ್ ಆಗಕ್ ಬರ್ತೈತಿ, ಚೇಂಜ್ ಮಾಡಕ್ ಬರ್ತೈತಿ. ಇದನ್ನ ಮಾಡಿ ನೋಡ್ರಿ ತಾವು. ಇದನ್ನ ಬೆಳಿಗೂ ಹಾಕ್ರಿ, ಮ್ಯಾಗ ಸ್ಪ್ರೇನು ಮಾಡ್ರಿ, ಮಣ್ಣಿಗೂ ಬಿಡ್ರಿ, ಮ್ಯಾಗ ಸ್ಪ್ರೇನು ಮಾಡ್ರಿ, ಹೊಲ ಚೇಂಜ್ ಆಕೈತಿ 15 ದಿನದಾಗ. ನೀವು ಯಾವೇ ಹೇಳಿದ್ ನಾನು ಇದು ನೋಡ್ರಿ. ಈಗ ಈ ಗೋಕೃಪಾಮೃತ ಐತಲ್ಲ, ಇವ ನಮ್ಮ ಪ್ರಭು ಅಂತ, ಇವ ಬಾಲ್ಕಿ. ಇವ ನಾವೆಲ್ಲೆಲ್ಲಿ ಹೋಗ್ತಿರ್ತಾವ, ನಾನು ಹೋಗ್ಲಿ ಬೇಡ, ಯಾವ ಕಾರ್ಯಕ್ರಮಗಳಿರ್ತಾವು ಅಲ್ಲಿ ಹೋದ ಅಂತಂದ್ರ 2,000 ಬಾಟಲ್ಗಳನ್ನ ಫ್ರೀಯಾಗಿ ಜನರಿಗೆ ಹಂಚ್ತಾರ. ಎಲ್ಲರೂ ತಗೊಂಡು ಹೋಗ್ಬೇಕು. ಮನ್ಯಾಗ ಒಂದು 500 ರೂಪಾಯಿ ಕೊಟ್ರೆ ಒಂದು ಪ್ಲಾಸ್ಟಿಕ್ ಬ್ಯಾರಲ್ ಸಿಗ್ತೈತಿ. ಆ ಬ್ಯಾರಲ್ 2,000 ಲೀಟರ್ ಮಾಡಿರಿ. ಈಗ 2,000 ಲೀಟರ್ ಮಾಡಿ ಇಟ್ಟಾರ ಇಲ್ಲಿ. ಈ ಸದ್ದಲ್ಲ, ಮುಗಿದ ನಂತರ ತಗೊಂಡು ಹೋಗುದು. ಬಾಟ್ಲಿಗಳು ಇಟ್ಟಿರೋದಿಲ್ಲ, ಬಾಟ್ಲಿ ಅವರ ತರ್ಬೇಕು. ಅವ್ರ ಇಲ್ಲಿಂದ ತರ್ಬೇಕಪ್ಪ. ಈಗ ಪ್ರಚಾರ ಮಾಡಿರಿ, ಬಾಟ್ಲಿನೂ ಇಡ್ಬೇಕಪ್ಪ. ಯಾರ ಅಂಗಡಿಯಾಗಿ ಹೋಗಿದ್ರಿ ಅಂದ್ರೆ ಕೊಡ್ತಿದ್ರು. ಅವ್ರೇನಂತಾರ, ಎಲ್ಲರೂ ಪುಕಟೆ ಆತಂದ್ರೆ ಒಯ್ತಾರಿ, ಸ್ವಲ್ಪ ಅವ್ರು ಪರಿಶ್ರಮ ಪಡ್ಬೇಕು ಅಂದ್ರೆ ಮನಿತನ ಒಯ್ತಾರ ಅಂತ ಹಿಂಗ ಅವ್ರು. ಈ ಜಪಮಾಲೆಯನ್ನ ಸಗಣಿ ಅಂತ ಅನಿಸ್ತ 1.5 ವರ್ಷದ ಕರ್ಗೋಳು ಇರ್ತಾವಲ್ಲ, ಆ ಕರ್ಗೋಳು ಸಗಣಿ ಬಹಳ ಜಿಗಿಟ್ ಇರ್ತೈತಿ. ಆ ಜಿಗಿಟ್ ಸಗಣಿಯಿಂದ ಜಪಮಾಲೆಗಳನ್ನ ತಯಾರು ಮಾಡ್ಯಾರ. ಈ ಜಪಮಾಲೆ ಜಪ ಮಾಡಕ್ ನೀವು ಬಳಸಿದ್ರಿ ಅಂತಂದ್ರ ನಿಮ್ಮ ಶರೀರದೊಳಗಿರುವಂತ ರೇಡಿಯೋ ವಿಕಿರಣಗಳು ತಾನೇ ಹೊರಗೆ ಹೋಗ್ತಾವ. ಇವು ಮನೆಯನ್ನ ಶೃಂಗರಿಸುವ ಸಲುವಾಗಿ ತೋರಣಗಳಿವು. ಈ ತೋರಣ ಕಟ್ಟಿದ್ರೆ ಅಂದ್ರೆ ನಿಮ್ಮ ಮನೆಯೊಳಗೆ ಏನ್ ಟಿವಿ ಹಚ್ಚಿರ್ತಿರ್ಲ, ಆ ಟಿವಿಯಿಂದ ಹೊರಬರುವಂತ ಪ್ರಕಾಶ ಕಿರಣಗಳದಾವಲ್ಲ, ಅದ್ರ ಪರಿಣಾಮ ಏನಾಕೈತಿ ಅಂದ್ರ ನಿಮ್ಮ ಮನೆಯೊಳಗಿನ ಮಕ್ಕಳಾಗ್ಲಿ ಯಾರೇ ಇದ್ರಂದ್ರ 8-9 ವರ್ಷದ ಮಕ್ಕಳು 20 ವರ್ಷದವ್ರ ಜೊತೆ ಮಾತಾಡಕ್ ಶುರು ಮಾಡ್ತಾರ. 20 ವರ್ಷದವ್ರ ಜೊತೆನ ಹರೇಕ್ ತಾರುಣ್ಯಕ್ಕೆ ಬಂದವ್ರ ಜೊತೆನ ವರ್ತನೆ ಮಾಡಕ್ ಶುರು ಮಾಡ್ತಾರ, ಸಣ್ಣ ಹುಡುಗರು ಸಹಿತ. ಯಾಕ ಅಂದ್ರ ಆ ಟಿವಿ ಮತ್ತು ಮೊಬೈಲ್ನಿಂದ ಹೊರಬರುವಂತ ವಿಕಿರಣಗಳಿಂದ ಹಾರ್ಮೋನಲ್ ಚೇಂಜಸ್ ಆಗ್ತಾವ ನಮ್ಮ ಶರೀರದಲ್ಲಿ. ಆ ಚೇಂಜಸ್ನ ದುಷ್ಪರಿಣಾಮ ಮಕ್ಕಳಿಗೆ ಬಾಲ್ಯತನ ಅನ್ನೋದನ್ನ ಅನುಭವಿಸಕ್ ದೊಡ್ಡ ದೊಡ್ಡವ್ರ ಜೊತೆ ಮಾತಾಡಕ್ ಶುರು ಮಾಡಿಬಿಡ್ತಾರೆ. ಇನ್ನೇನು ಆಡೋರು ಮಾಡೋರು ಅವರು. ಅದನ್ನ ತಡಿಬೇಕಾಗಿತ್ತು ಅಂದ್ರೆ ಇಂಥ ತೋರಣಗಳನ್ನ ಕಟ್ಟಬೇಕು. ಮನೆಯೊಳಗೆ ಇಂಥ ಗಡಿಯಾರಗಳನ್ನ ನೀವು ಎಲ್ಲರೂ ಗಾಳಿಗೆ ಹಾಕಿದ್ರಿ ಅಂದ್ರೆ ಅದು. ಆಮ್ಯಾಗ ಟೇಬಲ್ ಮ್ಯಾಗ
ಇದು ಮೊಬೈಲ್ ಸ್ಟ್ಯಾಂಡು ಸಗಣಿದೆ ಇದು. ನೀವು ಸ್ವಲ್ಪ ಒಂದು ರುದ್ರಾಕ್ಷಿ ಮಾಲಿ ತಗೋರಿ, ಇದ್ರ ಮ್ಯಾಗ ಹಿಡಿದು ನೋಡ್ರಿ, ಎಡಗಿಂದ ಹೊಲಕ್ಕೆ ಜೋರಾಗಿ ತಿರ್ಗಾಡಕತ್ತಂದ್ರೆ ಇದು ಭಾಳ ಚಲೋ ಐತೆ ಅಂತ ತಿಳ್ಕೊಬೇಕು. ಏನಪ್ಪ ಇದು? ಅರಿಶಿನ ಕುಂಕುಮ ಹಾಕೋ ಸಲುವಾಗಿ ಸಗಣಿಯಿಂದ ಇದನ್ನ ತಯಾರು ಮಾಡ್ಯಾರ. ಇವನ್ ಬಳಸ್ರಿ ಏನ್ ಕೆಲ್ಸಕ್ಕೆ ಬಾರ್ದಂಗ ಆಕತ್ತಲ್ಲ ಅಂದ್ರೆ ಒಗದ್ರಿಂದ ಹೊಲಕ್ಕೆ ಗೊಬ್ಬರ ಹಾಕೈತಿ. ಈ ಪ್ಲಾಸ್ಟಿಕ್ ನಾವು ತರ್ತೀವಿ, ಒಗದ್ರಂದ್ರೆ ನಾವು ಮತ್ತೆ ನಿಸರ್ಗಕ್ಕೆ ಹಾನಿನ ಮಾಡ್ತಾವ. ಈಗ ನಾಳೆ ಮುಂದಿನ ತಿಂಗಳು ರಕ್ಷಾಬಂಧನ ಬಂತು. ಮಕ್ಕಳ ಕೈಯಾಗ ಈ ರಾಖಿ ಕಟ್ಟಿದ್ರಿ ಅಂತಂದ್ರ ಹುಡುಗರ ಆರೋಗ್ಯ ಸುರಕ್ಷಿತವಾಗಿರ್ತೈತಿ. ಇವನ್ ಒಗದ್ರಂದ್ರೆ ಇದ್ರಾಗ 1-2 ಬೀಜ ಹಾಕಿರ್ತಾರೆ ಇವರು. ಎಲ್ಲೇ ಇದು ಒಂದು ರೇಡಿಯೇಷನ್ ಚೀಪ್ ಅಂತ. ನಿಮ್ಮ ಮೊಬೈಲ್ ಹಿಂದ್ಗಡೆ ಅಂಟಿಸಿದ್ರಿ ಅಂದ್ರೆ ನಿಮ್ಮ ಮೊಬೈಲ್ನಿಂದ ಹೊರಬರುವಂತ ವಿಕಿರಣಗಳನ್ನ ತಡೀತೈತಿ. ನಿಮ್ ಕಿಶೆ ಒಳಗ ಈ ಕೀ ಚೈನ್ ಇತ್ತು ಅಂತಂದ್ರ ನಿಮ್ಮ ಶರೀರ ಸುರಕ್ಷಿತ ಇರುವಂತ, ಯಾಕಂದ್ರೆ ಮೊಬೈಲ್ ಇಲ್ಲೇ ಇರ್ತೈತಿ, ಇದು ಇಲ್ಲೇ ಇರ್ತೈತಿ, ಸುರಕ್ಷಿತ ಇರುವಂತ ಕೆಲಸ ಮಾಡ್ತೈತಿ. ದಂತ ಮಂಜನ, ಈ ಗೋವಿನ ಸಗಣಿಯಿಂದ ದಂತ ಮಂಜನ ತಯಾರು ಮಾಡ್ಯಾರ. ನಿಮ್ಮ ಹಲ್ಲು ಅಳಗಾಡ್ತಿದ್ವು ಅಂದ್ರೆ ಮತ್ತೆ ಹೊಳೆ ಬೆಟ್ಟ ಕುಂದಿರ್ತಾವು. ಹಲ್ಲು ಸಂದಾಗ ಏನಿತ್ತಂದ್ರೆ ಹೊರಗೆ ತಾನೇ ಬೀಳ್ತತಿ. ಈ ಆಕಳ ಸಗಣಿಯ ರಸ, ಮೂತ್ರ, ಎಳ್ಳೆಣ್ಣೆ ಮತ್ತು ಕೆಲವೊಂದು ವನಸ್ಪತಿಗಳನ್ನ ಕೂಡಿಸಿ ಈ ಕೇಶ ತೈಲ ತಯಾರು ಮಾಡಿದ್ದಾರೆ. ಬಜಾರ್ನೊಳಗಿರುವಂತ ಯಾವ ಎಣ್ಣೆಗಿಂತಲೂ ಬೆಸ್ಟ್ ಎಣ್ಣೆ ಅಂದ್ರೆ ಇದು. ಈಗ ನೀವು ಬಳಸಿ ನೋಡ್ಬೋದು. ಎಲ್ಲರ ನಿಮಗೆ ನೋವು ಇತ್ತು ಅಂದ್ರ, ಈ ಮೊಳಕಾಲು ನೋವುತ್ತಿದ್ವು ಅಥವಾ ಬಾಡಿ ಒಳಗೆ ಎಲ್ಲರ ಪೇನ್ ಇತ್ತು ಅಂದ್ರ ಇದನ್ನ ಸ್ವಲ್ಪ ಹಚ್ಚಿ ಉಣಿಸ್ಬಿಟ್ರೆ ಸಾಕು, ನೋವು ಕಡಿಮೆ ಆಗ್ತದೆ. ಘೃತ ಇದನ್ನ ನೀವು ಮೂಗ್ನಾಗ ಹಾಕೊಂಡ್ರಿ ಅಂತಂದ್ರ ನೆಗಡಿ ಅಂತ ಏನೈತಲ್ಲ, ಇದು ಗೋಮೂತ್ರ ಅರ್ಕದಿಂದನ ತಯಾರು ಮಾಡಿದ್ವಿ. ಇದ್ರೊಳಗೆ ಅಜವಾಯಿನು ಅದು 1-2-3 ಆಗ್ಲಿ, ತಲೆಯಾಗಿ ಇಟ್ಕೊಳ್ಳುವಾಗ್ಲಿ, ಇವೆಲ್ಲ ಒಂದು 15 ದಿವಸ ಬಳಸಿದ್ರೆ ಒದಗಿ ಬಿಡ್ಬೋದು. ಅವ್ರ ಕಿಮ್ಮತ್ನು ಅಷ್ಟೇ ಇರ್ತಾವ. ದಿನ ಒಂದೊಂದು ಹೊಸ ಉಟ್ಕೊಳಕ್ ಬರ್ತೈತಿ. ಇದು ಅವ್ ದಿನ ಅವನ್ನ ಹಾಕೊಂಡ್ರೆ ಬ್ಯಾಸರ ಬರ್ತೈತಲ್ಲ, ಅದಕ್ಕಿಂತ ಭಾಳ ಚಲೋ. ಅಂದ್ರ ನಾವು ಒಂದ್ ವೇಳೆ ಉದ್ಯೋಗ ಮಾಡೋದೇ ಆಯ್ತು ಅಂದ್ರೆ ಏನೇನ್ ಮಾಡ್ಬೋದು ಅಂತ. ಏನಿದು ಪೇನ್ ಬಾಂಬ್ ಇದು. ಆಮ್ಯಾಗ ಇನ್ನೊಂದು ಐತಿ, ರಾತ್ರಿ ಮಲ್ಕೊಳಾಗ 1-2 ಹನಿ ತುಪ್ಪ ಹಾಕೊಳ್ಳೋದು ಮೂಗ್ನ್ಯಾಗ, ಗೋಘೃತ ಅಂತ ಹಾಕೊಂಡ್ರಿ ಅಂದ್ರೆ ಗೊರಕೆ ಹೊಡೆಯವ್ರು ಗೊರಕೆ ನಿಂದಿರ್ತೈತಿ 8 ದಿನದಾಗ. ಆಮ್ಯಾಗ ಅರ್ಧ ತಲೆ ಹೊಡಿತಿತ್ತಂದ್ರೆ ಅದು ಕಡಿಮೆ ಆಗ್ತದ. ಮೂಗ್ನ್ಯಾಗ ಮಾಂಸ ಬಂದು ಏನು ಕಟ್ ಆಗ್ತಿರ್ತೈತಲ್ಲ ಅದನ್ನು ಕಡಿಮೆ ಮಾಡ್ತೈತ. ಅದು ಇಲ್ಲಿ ನಿಲ್ಸೋನಲ್ರಿ, ಮೈಗ್ರೇನ್ ಕಡಿಮೆ ಆಗ್ತದ್ರಿ. ಈಗ ಒಂದು 15 ನಿಮಿಷನೊಳಗೆ ಎಷ್ಟು ಪ್ರಕಾರದಪ್ಪ ಇವು ಪರಿಕರಗಳು. ಕಳೆಗಳಿಂದ ಆಹಾರ. ನೀವು ಹೊಲದಾಗ ಏನೇನು ಕಳೆಗಳದಾವಲ್ಲ, ಯಾವ್ಯಾವ ಕಳೆಗಳು ನಮಗೆ ತರಕಾರಿಗಳಾಗಿ ಬಳಸಬಹುದು ಅನ್ನೋದ್ರದ್ದು ಒಂದು ಮಾಹಿತಿ ಪುಸ್ತಕ ಇದೆ. ಮರಗಿಡಗಳ ಆಹಾರ ಹಾಗೂ ದೊಡ್ಡ ದೊಡ್ಡ ಗಿಡಗಳಿಂದ ಏನೋ ಪರ್ಮನೆಂಟು ಯಾವ್ಯಾವ ಗಿಡಗಳ ಸೊಪ್ಪನ್ನ ನಾವು ಬಳಸಬಹುದು, ಕಾಯಿಯನ್ನ ಬಳಸಬಹುದು ತರಕಾರಿಗೆ ಅನ್ನೋದ್ರ ಬಗ್ಗೆ. ಆಮ್ಯಾಗ ಸಾವಯವ ರೈತರ ಒಳಗ ರೈತರ ಸಮ್ಮೇಳನ, ಪೋಷಕಾಂಶಗಳು, ಕೀಟ ನಿರ್ವಹಣೆಗಾಗಿ ಮಣ್ಣು ತಂದು ಇದ್ರೊಳಗೆ ಹಾಕ್ಬೇಕಿಲ್ಲ. ಇದು ನೋಡ್ರಿ ಮಣ್ಣ, ಈ ಮಣ್ಣು ಹೊಲ್ದಂದು ಚಲೋ ಮಣ್ಣು, ಒಡ್ನ್ಯಾನ ಮಣ್ಣು ತಂದು ಇದ್ರೊಳಗ 5x3 ಇದು 3 ಫೂಟ್ ಮಾಡಿದ್ರ ಬೆಳೆ. ಈಗ ಎಷ್ಟು ಮಾಡ್ಯಾರ, ಇಷ್ಟ ಮಾಡಿದ್ರ ಅಂತಂದ್ರ 45 ಫೀಟು ಮಣ್ಣು ತುಂಬಬೇಕಿದ್ರಾಗ. 1 ಫೂಟ್ ಎತ್ತರಕ್ಕ 1.5 ಫೂಟು, 5 ಲೀಟರ್. ಆಮೇಲೆ ಹೀಗೆ 4 ದಿವಸಗಳ ಆದ ನಂತರ, ಮೊದಲನೇ ದಿವಸ ಹೆಚ್ಚು, 2ನೇ ದಿವಸ 7.5, 3ನೇ ದಿವಸ 7.5, 4ನೇ ದಿವಸ 5ನೇ ದಿವಸ 6ನೇ ದಿವಸ 5 ಲೀಟರ್. ಹೀಗೆ ಹಾಕಿ ಇದನ್ನೆಲ್ಲ ಮಣ್ಣೊಳಗೆ ಸೇರಿಸಿ ಮುಚ್ಚಿಟ್ಬಿಡ್ಬೇಕು. ಇದನ್ನ ಪೂರ್ತಿಯಾಗಿ ಗೋಣಿ ಚೀಲ ಮ್ಯಾಗ ಹಾಕಿ 4 ದಿವಸ ಒಟ್ಟೆ ಕೈ ಹಚ್ಚಬೇಡ್ರಿ, ಮುಚ್ಚಿಟ್ಬಿಡೋದು. ಮುಚ್ಚಿಟ್ಟ ನಂತರ 11ನೇ ದಿವಸಕ್ಕೆ ಇದನ್ನು ಓಪನ್ ಮಾಡಿ ಈ ಬಾಕ್ಸ್ ಮ್ಯಾಗ ತಕೊಂಡ್ಬಿಡ್ರಿ, ಅಲ್ಲೇ ಹರಿವಿ ಒಣಗಿಸ್ಬಿಡ್ರಿ ನೆಳಾಗ. ಈಗ ನಿಮ್ಗೆ NPK ತಯಾರಾಗ್ತದೆ. ಒಂದ್ರ ನಾ ಈಗ ಒಂದೇ ಹೇಳಿ, ನಿಮ್ಗೆ ಬರೀ ಯೂರಿಯಾ ಬೇಕಾಗಿತ್ತಂದ್ರೆ ಗೋಮೂತ್ರ ಹಾಕ್ರಿ. ಯೂರಿಯಾ ಜೊತೆ ಸೂಪರ್ ಫಾಸ್ಫೇಟು ಮತ್ತು DAP
ಎರಡೂ ಬೇಕಾಗಿದ್ದು ಅಂತಂದ್ರ ಇಲ್ಲದ ನೋಡ್ರಿ, ಅರ್ಧ ಗೋಮೂತ್ರ ಅರ್ಧ ಗೋಕೃಪಾಮೃತ ಇವೆರಡನ್ನೂ ಸೇರಿಸಿ ಇದ್ರೊಳಗ ಮಿಕ್ಸ್ ಮಾಡಿದ್ರಿ ಅಂತಂದ್ರ 11 ದಿನದೊಳಗ ನೀವು ಮಾರ್ಕೆಟ್ನಿಂದ ಏನು ತರ್ತಿದ್ರಲ್ಲ, ಫಾಸ್ಫೇಟ್ ಆಗಲಿ, ಆಮ್ಯಾಗ DAP ಆಗಲಿ ಅಥವಾ ಯೂರಿಯಾ ಆಗಲಿ, ಅದ್ರ 3 ಪಟ್ಟು ಶಕ್ತಿ ಇದ್ರೊಳಗೆ ಮಾರ್ಕೆಟ್ನೊಳಗೆ ಏನು ತರ್ತಿರಲ್ಲ ಅದಕ್ಕಿಂತಲೂ 3 ಪಟ್ಟು ಶಕ್ತಿ ಇದ್ರೊಳಗೆ ಹೆಚ್ಚೈತಿದ್ರದ್ದು. ಆಮೇಲೆ ಇದನ್ನ ನಿಮ್ಮ ಮಣ್ಣಿಗೆ ನೀವು 4-6 ತಿಂಗಳು ಬೇಕಾದಂಗೆ ಇಟ್ಕೊಂಡು ಹಾಕೋಬಹುದು. ನಿಮ್ಮ ಮನೆಯೊಳಗೆ ಇವನ್ನ NPK ತಯಾರು ಮಾಡೋ ಪದ್ಧತಿ ತಿಳಿತಲ್ಲ. 10 ಲೀಟರ್ ಪೊಟ್ಯಾಶ್. ಇದು ಪೊಟ್ಯಾಶ್ ತಯಾರು ಮಾಡೋದಾಗಿತ್ತು ಅಂತಂದ್ರ ನಿಮ್ಗೆ ಹೇಳ್ತೀನಿ ನೋಡ್ರಿ, ಈ ಬಾಳೆ ದಿಂಬು ಅದಾವಲ್ಲ ನಿಮ್ಮ ಹೊಲದಾಗ, ಆ ಬಾಳೆ ದಿಂಬುಗಳು ತಗೊಂಡು ಇವನ್ ಕಟಿಂಗ್ ಮಾಡೋದು ಹಿಂಗೆ ಸಣ್ಣ ಸಣ್ಣ ಪೀಸು. ಇದೊಂದು 25 ಲೀಟರ್ದ ಐತಲ್ಲ, ಇದು 50 ಲೀಟರ್ದು. ಇದು 50 ಲೀಟರ್ದಕ್ಕ ಒಂದು 10 kg ಈ ಬಾಳೆ ದಿಂಬುಗಳು ತುಣುಕುಗಳನ್ನು ಇದ್ರೊಳಗೆ ಹಾಕಿ ಒಂದು 15 ದಿವಸ ಇಟ್ರಿ ಅಂತಂದ್ರೆ ಈ ರೀತಿ ರಸಾಯನ ತಯಾರಾಗುತ್ತೆ. ಈ ರಸಾಯನವನ್ನ 1 ಲೀಟರ್ಗೆ 2 ml ಹಾಕಿ ನೀವು ಸ್ಪ್ರೇಯರ್ ಮಾಡ್ರಿ, ಬೇಡ ಭೂಮಿಗಾರ ಬಿಡ್ರಿ, ಫಾಸ್ಫೇಟ್ ತಾನೇ ಸಿಗ್ತತಿ, ಏನೂ ರೊಕ್ಕ ಕೊಟ್ಟು ತರುವ ಅವಶ್ಯಕತೆ ಇಲ್ಲ. ಗೋಮೂತ್ರ ಇದ್ರೊಳಗೆ ಮತ್ತೆ ಗೋಮೂತ್ರನೂ ಹಾಕ್ತೀವಿ. ಗೋಮೂತ್ರ 5 ಲೀಟರ್, ಉಳಿದ 2 kg ಬೆಲ್ಲ. ಬರೀ ಇದನ್ನ ಹಾಕಿದ್ರು ಸಹಿತ ಆಗ್ತದ. ಒಂದು ಬರೀ ಬೇಗ ಆಗ್ಬೇಕಾಗಿತ್ತಂದ್ರೆ ಗೋಮೂತ್ರ ಬೆಲ್ಲ ಹಾಕ್ರಿ, ಬೇಗ ಆಗ್ತತಿ. ಇರದೇ ಬರೀ ಇದನ್ನ ಹಾಕಿದ್ರು ಸಹಿತ ಆಗ್ತದೆ. 2 ಈ ಪುಸ್ತಕದೊಳಗೆ ಇವೆಲ್ಲ ಮಾಹಿತಿ ಅದಾವ. ಏನಪ್ಪ ಇದು? ಹ್ಯೂಮಿಕ್ ಆಸಿಡ್, ಬಿಲುವ ರಸಾಯನ. ಇಲ್ಲಿ ನೋಡ್ರಿ, ಇದ್ರ ಇವು ಪತ್ರಿಕಾಯಿ ನಿಮ್ಮ ಊರಾಗ ಎಲ್ಲಿ ಬೇಕಲ್ಲಿ ಸಿಗ್ತಾವ, ಹಂಗ ಬಿದ್ದಿರ್ತಾವ. ಇವು ಒಣಗಿನವರ ಇರ್ಲಿ, ಹಸಿವರ ಇರ್ಲಿ, ಇವನ್ ಏನ್ ಮಾಡ್ಬೇಕಂದ್ರೆ ಜಜ್ಜಿ ಸಣ್ಣ ಮಾಡ್ಬೇಕು, ಒಂದ್ ಜನ ಮಾಡಿ ಇವೊಂದು 2 ಕಿಲೋ ಇದ್ದು ಅಂತಂದ್ರೆ 1 ಕಿಲೋ ಬೆಲ್ಲ ಹಾಕಿ ಸ್ವಲ್ಪ ಗೋಮೂತ್ರ ಹಾಕಿ ಇದ್ರೊಳಗೆ ನೆನೆಯಾಗಿ ಇಟ್ಬಿಡ್ರಿ. 1 ತಿಂಗಳು ಹಂಗ ಇಡ್ಬೇಕು. ಇದನ್ನ ಇಟ್ರಿ ಅಂದ್ರ ಬಿಲುವ ರಸಾಯನ ತಯಾರಾಗ್ತತಿ. ಅದು ಸಹಿತ ಪೊಟ್ಯಾಶ್ ಐತಿ. ನಿಮ್ಮ ಬೆಳೆಗಳಿಗೆ ಇದನ್ನು ಸ್ಪ್ರೇ ಮಾಡಿ ನೋಡ್ರಿ, ನಿಮ್ಗೆ 8 ದಿನದಾಗ ರಿಸಲ್ಟ್ ಗೊತ್ತಾಕೈತಿ. ಇದು ಈ ರೀತಿ ರಸಾಯನ ತಯಾರಾಗುತ್ತೆ. ಆಯ್ತು, ಹ್ಯೂಮಿಕ್ ಆಸಿಡ್. ನಾ ಆಗಲೇ ನಿಮ್ಗ ಹ್ಯೂಮಿಕ್ ಆಸಿಡ್ ಹೇಗೆ ತಯಾರು ಮಾಡೋದು ಅಂತ ಹೇಳಿದೆ. ಹ್ಯೂಮಿಕ್ ಆಸಿಡ್ ಇದೊಂದು ಗ್ರೋತ್ ಪ್ರಮೋಟರ್ ಕೆಲಸ ಮಾಡ್ತಿರ್ತೈತಿ. ಒಂದು ಅಂದ್ರ ನೀರಿನೊಳಗ, ಒಂದು ಬ್ಯಾರೆಲ್ ನೀರಿನೊಳಗ ಒಂದು 10 kg ಅಥವಾ 20 kg ಏನು ಹೆಚ್ಚಿದ್ರೆ ಹೆಚ್ಚಾಕ್ರಿ, ನೆನಿಟ್ಬಿಡೋದು. ನೆನಿಟ್ ನಂತರ 1 ದಿವಸ 2 ದಿವಸ ಬಿಡ್ರಿ, ಏನು ರಸ ತಯಾರಾಕೈತಲ್ಲ ಅದೇ ಹ್ಯೂಮಿಕ್ ಆಸಿಡ್. ಅದನ್ನು ಬೆಳೆಗಳಿಗೆ ಸಿಂಪಡಣೆ ಮಾಡ್ರಿ, ಅದೇ ಬೆಳೆಗಳ ಬೆಳವಣಿಗೆಯನ್ನು ಮಾಡ್ತದೆ ಸಿಕ್ಕಾಪಟ್ಟೆ. ಇದನ್ನ ಹೊಡೆದು ಪೌಡರ್ ಮಾಡ್ಯಾರ. ಅದ್ರೊಳಗೆ ಇದನ್ನ ಬಕಳ ನೀರಿನಾಗ ಹಾಕಿಡ್ಬೇಕಷ್ಟೇ. ಗೋಕೃಪಾಮೃತ ಇದು. ಇದು ಗೋಮೂತ್ರ, ಬರೀ ಗೋಮೂತ್ರ ಮತ್ತು ನೀರಿನೊಳಗೆ ಹಾಕಿಟ್ರೆ ಸಾಕು, ನಿಮಗೆ ಸಿಗ್ತದೆ. ಏನಿದು? ಇದು ಹ್ಯೂಮಿಕ್ ಆಸಿಡ್ ರೆಡಿ. ಇದನ್ನು ಸಹಿತ 2 ml 1 ಲೀಟರ್ಗೆ ಹಾಕಿ ನೀವು ಬೆಳೆಗೆ ಸ್ಪ್ರೇ ಮಾಡ್ರಿ, ಅಥವಾ ಡ್ರೆಂಚಿಂಗ್ ಮಾಡ್ರಿ, ಅಥವಾ ನೀರಿನೊಳಗೆ ಬಿಡ್ರಿ, ಡ್ರಿಪ್ನೊಳಗೆ ಇತ್ತಂತಂದ್ರೆ. ಮತ್ತೇನಾಯ್ತಪ್ಪ? ಮೂಳೆಗಳಲ್ಲ, ನಿಮ್ಮ ಮನೆಯೊಳಗೆ ದನಗಳು ಸಾಯ್ತಾವ, ಆಕಳೆ ಸಾಯ್ತದ, ಯಾವಾಗೆಲ್ಲ ಸತ್ತಿರ್ತಂತ ತಿಳ್ಕೊರಿ. ಸತ್ತದನ್ನ ಹೂಳಿಟ್ಟಿರ್ತೀರಿ ನೀವು ಹೊಲ್ದಾಗ ಎಲ್ಲಿ ಬದುವ್ಯಾಗ. 1 ವರ್ಷದ ನಂತರ ಅದ್ರ ಮೂಳೆಗಳನ್ನು ತಗೋಬೇಕು. ಮತ್ತ ತಕೊಂಡು ಹೆಂಗ್ ಸುಡಬೇಕು ಅಂದ್ರೆ ಇಡ್ಲಿ ಆಗಂಗ್ ಸುಡ್ಬೇಕು, ಅದನ್ನ ಬೂದಿ ಆಗಬಾರ್ದು. ಆ ಇಡ್ಲಿ 25 ಲೀಟರ್ಗೆ 1 kg ನೀರೊಳಗೆ ಹಾಕೋದು, ಹಾಕಿ 10 ದಿವಸ ಇಡೋದು. ಬರೇ 10 ದಿವಸ ಇಟ್ರೆ ಅಂದ್ರೆ ಇದರಿಂದ ರಂಜಕ್ ತಯಾರಾಕೈತಿ, ಅಂದ್ರೆ DAP ತಯಾರಾಕೈತಿ. ಒಂದ್ ವೇಳೆ ಮೂಳಿ ಸಿಗ್ಲಿಲ್ಲ, ಮತ್ತೆ ಎಲ್ಲಿಂದ ತರೋದ್ರಿ ಅಂತ ನಿಮ್ಮ ಹೊಲದೊಳಗೆ ಯಾವುದೇ ಎಳ್ಳು ಹಾಕಿದ್ರಿ ಅಂದ್ರೆ ಎಳ್ಳು ಕಟ್ಟಿಗೆ, ಆಮೇಲೆ ಸೋಯಾಬೀನ್ ಹಾಕಿದ್ರಿ ಅಂದ್ರೆ ಸೋಯಾಬೀನ್ದು,
ತ್ಯಾಜ್ಯ, ಕಡಲೆಕಾಯಿ ಇತ್ತು ಅಂದ್ರೆ ಕಡಲೆಕಾಯಿ ತ್ಯಾಜ್ಯ, ಅವುಗಳನ್ನ ದಗದಗ ಉರಿಲಾರ್ದ ಬಗೆ ಹೊಗೆ ಇಡಬೇಕು. ಆಮ್ಯಾಗ ಕಾರ್ಯದ ಇಡ್ಲಿ ತಯಾರಾಗಬೇಕು. ಅದರಿಂದ ಅದನ್ನ ತಯಾರು ಮಾಡಿ 25 ಲೀಟರ್ಗೆ 1 kg ಇದನ್ನ ಹಾಕಿದ್ರಿ ಅಂತಂದ್ರ ನಿಮಗೆ ರಂಜಕ ತಯಾರಾಗ್ತದೆ. ನಿಂಬೆಹಣ್ಣಿ ಎದ್ರ ಸಲುವಾಗಿದು ಇಲ್ಲಿ ನೋಡ್ರಿ, ಇದು 2 ಕೆಲಸ ಮಾಡ್ತೈತಿ. ಒಂದು ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತೈತಿ. ಇದು ನಿಂಬೆ ಹಣ್ಣಿನ ರಸ. ಈ ನಿಂಬೆ ಹಣ್ಣಿನ ರಸ ಜವಾರಿ ಕೋಳಿ ಅಂತ ಏನಿರ್ತಾವಲ್ಲ ಅದ್ರ ತತ್ತಿ ಮತ್ತೆ ಇವನ್ನ ಹಾಕಿ ಇಟ್ಟು ಬಿಡ್ಬೇಕು. ಅದ್ರೊಳಗೆ ಸ್ವಲ್ಪ ಬೆಲ್ಲ ಹಾಕ್ಬೇಕು, ಸಾಧ್ಯ ಇದ್ರೆ ಸ್ವಲ್ಪ ಹಾಲು ಹಾಕ್ಬೇಕು. ಇಟ್ಟು ಬಿಡ್ರಿ, 4-6 ದಿವಸ ಇಟ್ಟು ಆಮ್ಯಾಗ ಈ ದ್ರಾವಣ ಏನ್ ತಯಾರಾಕೈತಲ್ಲ ಇದನ್ನ ನೀರಿನೊಳಗೆ ಸೇರಿಸ್ರಿ. ಆ ನಂತರ ಅದನ್ನ 1 ಲೀಟರ್ಗೆ 2 ml ಹಾಕಿ ನೀವು ಸ್ಪ್ರೇ ಮಾಡಿದ್ರಂತಂದ್ರೆ 2 ಕೆಲಸ ಆಕಾವ. ಒಂದು, ಇದು ಗ್ರೋತ್ ಪ್ರಮೋಟರ್ ಅಂತ ಕೆಲಸ ಮಾಡುತ್ತೆ. 2ನೇದ್ದು, ಹೂ ಆಗಿದ್ದು ಅಂತಂದ್ರೆ ಆ ಹೂವಿನ ಮ್ಯಾಗ ಸ್ಪ್ರೇ ಮಾಡಿದ್ರಿ ಅಂತಂದ್ರೆ ಪರಾಗೀಕರಣ ಹೆಚ್ಚಾಕೈತಿ. ಯಾಕಂದ್ರೆ ಆ ತತ್ತಿ ವಾಸನೆ ಮತ್ತು ಬೆಲ್ಲದ ವಾಸನೆಗೆ ಹುಳುಗಳು ಅದ್ರ ಹತ್ರ ಬರ್ತಾವ, ಹೂ ಉದುರಂಗಿಲ್ಲ ಸಹಿತ. ನಿಮ್ಮ ಅಡಿಕೆ ಬೆಳೆ ಇರಲಿ, ತೆಂಗಿನ ಬೆಳೆ ಇರಲಿ, ಹೂ ಉದುರ್ತಿತ್ತು ಅಂತಂದ್ರೆ ಇದನ್ನ ಸ್ಪ್ರೇ ಮಾಡಬೇಕು. ಅದನ್ನ ತಗೋರಲ್ಲ ಮೊದಲ, ಇದು ಗ್ರೋತ್ ಪ್ರಮೋಟರ್ ತಗೋರ್ಲಿ. ಬಾಳೆಹಣ್ಣು ತಗೋ, ಬಾಳೆಹಣ್ಣು, ಈ ಬಾಳೆಹಣ್ಣು ತಗೋಲ್ಲ. ಪಪ್ಪಾಯ ಇರ್ಲಿ, ಇದೆ, ಪಪ್ಪಾಯ ಐತಿ, ಇದು ಐತಿ. ಆಮ್ಯಾಗ ಬೆಲ್ಲ ಅಥವಾ ಕಲ್ಲಂಗಡಿ ಇರ್ಲಿ. ಇದು 1 kg ಇದನ್ನ ಹಾಕಿ 1 kg ಬೆಲ್ಲ ಹಾಕಿ 1 ಡಬ್ಬ್ಯಾಗ ಇಟ್ಬಿಟ್ರಿ ಅಂತಂದ್ರೆ 10 ದಿವಸದ ನಂತರ ಈ ತರ ಆಗುತ್ತೆ. ಇದು ಗ್ರೋತ್ ಪ್ರಮೋಟರ್. ನಿಮ್ ಬೆಳೆ ಬೇಗ ಕಿತ್ಕೊಂಡು ಹೇಳ್ತೈತಿ ಮ್ಯಾಗ. ಆಮ್ಯಾಗ ಎಲೆಗಳು ಅಗಲಾಕ್ಕವು, ಆಮ್ಯಾಗ ಈಡ್ ಹೆಚ್ಚು ಬರ್ತೈತಿ. ಇದು ಗ್ರೋತ್ ಪ್ರಮೋಟರ್. ಸಿಹಿ ಹಣ್ಣುಗಳು ಯಾವಿದ್ರು ನಡೀತಾವ. ದಶಪರ್ಣಿ ಇವು ನೋಡ್ರಿ, ದನಗಳು ತಿನ್ನಲಾರ್ದಂತ ಈ 10 ಪ್ರಕಾರದ ಸೊಪ್ಪುಗಳು. ದನ ತಿಂದಿರಬಾರ್ದು. ಇದು ಬೇವು, ಇದು ಕಣಗಿಲ, ಇದು ಪಪ್ಪಾಯಿ, ಇದು ಲೆಕ್ಕಿ, ಆಯ್ತಾ, ಇದು ಹೊಂಗೆ, ಇದು ಅಮೃತ ಬಳ್ಳಿ. ಇವನ್ ಯಾವನು ದನ ತಿನ್ನುವುದಿಲ್ಲ. ಇದು ಸೀತಾಫಲ. ಆ ನಂತರ ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ ನಡೀತೈತಿ. ಇದು ಔಡ್ಲ. ಆಮ್ಯಾಗ ಇದು ಎಕ್ಕಿ. ಇವನ್ನೆಲ್ಲವೂ ಸಣ್ಣ ಮಾಡಿ ನಿಮಗೆ ಬೇಗ ಬೇಕಾಗಿತ್ತಂದ್ರೆ ನೀರಾಗ ಹಾಕಿ ಕುದಿಸ್ರಿ. ಕುದಿಸಿ 4 ತಾಸಿನ ನಂತರ ಬಳಸ್ಬೋದು. ಇರದೇ ಇದ್ರೆ 4-8 ದಿವಸ ಗೋಮೂತ್ರದೊಳಗೆ ಹಾಕಿ ನೆನೆಸ್ರಿ. ಆಮ್ಯಾಗ ತಗೋರಿ. ಬೆಸ್ಟ್ ಕಳೆನಾಶಕ ಇದು. ಇದು ಕೀಟನಾಶಕ, ಕಳೆನಾಶಕ ಅಲ್ಲ, ಕೀಟನಾಶಕ. ಯಾವುದೇ ಹುಳ ಇರಲಿ ನಿಮ್ಮ ಬೆಳೆಯಾಗ ಆ ಹುಳುಗಳನ್ನು ಓಡಿಸುವಂತ ಕೆಲಸ ಇದು ಮಾಡ್ತದೆ. ಆಮೇಲೆ ಇನ್ನೊಂದು ಕಳೆನಾಶಕ ಹೇಳ್ತೇನೆ ನಿಮಗೆ. ಇವು ಎಕ್ಕೆಯಲ್ಲಿ ಸುಣ್ಣ ಮತ್ತು ಉಪ್ಪ, ಹಳೆ ಉಪ್ಪ, 3 ಕಿಲೋ ಉಪ್ಪ, 1 ಕಿಲೋ ಸುಣ್ಣ, 1 kg ಎಕ್ಕೆಯಲ್ಲಿ ಇವನ್ನ ಸಣ್ಣ ಮಾಡಿ ಕೊಳೆ ಹಾಕ್ರಿ. ಹಾಕಿ ಆಮ್ಯಾಗ ಆ ನೀರೇನು ಬರ್ತೈತಲ್ಲ, ಆ ನೀರು ತಗೊಂಡು ಅದು ದ್ರಾವಣ ಏನು ಬರ್ತೈತಲ್ಲ, ಆ ದ್ರಾವಣ ನೀವು ಎಳೆ ಕಸ ಇತ್ತು ಅಂದ್ರೆ, ಎಳೆ ಕಳೆ ಇತ್ತು ಅಂತ ಅದ್ರ ಮ್ಯಾಗ ಸ್ಪ್ರೇ ಮಾಡಿ ಸುಟ್ಕೊಂಡು ಹೋಗ್ತೈತೆ. ಒಟ್ಟಾನೆಲ್ಲ ಮಾಡ್ಕೊಂಡು ಬಂದ್ರಿ. ತೋರಿಸ್ರಲ್ಲ ಎಲ್ಲಿತ್ತು. ಇವ್ರು ಕಿಸಾನ್ ಸಂಘದವ್ರೆಲ್ಲ ಮಾಡ್ತಾರ. ಎಲ್ಲೈತೆ ಅದೇನ ಹುಂಗಿ ಸೈಡ್. ಇದು ಏನು ಇದೆ ಕಳೆನಾಶಕ ಅಂತ ಐತಲ್ಲ, ಅವ್ರು ಇನ್ನು ಮಾಡ್ಕೊಂಡೇ ಬಂದಾರ ಇದ್ರೊಳಗ. ಇದು ಸುಣ್ಣ. ಇವನ್ನೆಲ್ಲ 3 ತಂದಾರ ನೋಡ್ರಿ. ಇದು ಗಂಜಲ. ಇದ್ರೊಳಗ ಇನ್ನೊಂದರ ಸರ್ಸಪ್ಪ, ಇದನ್ನ ಸರ್ಸು. ಇದು ಗೋಮೂತ್ರ. ಇದ್ರಾಗ 1 kg ಸುಣ್ಣ ಹಾಕ್ಬೇಕು. ಸುಣ್ಣ ಹಾಕಿ ಉಪ್ಪ 3 ಕಿಲೋ ಉಪ್ಪು ಹಾಕ್ಬೇಕು. ಆಮ್ಯಾಗ ಇದನ್ನ 1 kg ಎಕ್ಕಿಯಲ್ಲಿ ಸಣ್ಣಗ ರುಬ್ಕೊಂಡು ಬಂದಾರ. ಇದನ್ನ ಹಾಕಿದ್ರ ಅಂತಂದ್ರ ಕಳೆನಾಶಕ ತಯಾರಾಕೈತಿ. 2 ದಿವಸ ಇಟ್ರೆ ಭಾಳ ಚಲೋ. ನಿಮ್ಗೆ ಎಮರ್ಜೆನ್ಸಿ ಬೇಕಾಗಿತ್ತಂದ್ರೆ ಇದನ್ನ ಹಾಕಿ ಒಂದ್ ಸ್ವಲ್ಪ ಒಲೆ ಮ್ಯಾಗಿಟ್ಟು ಕುದಿಸ್ಕೊಂಡ್ ಬಿಡ್ರಿ. ಬಿಸಿಲು ಬಿದ್ದಾಗ ಹೊಡಿಬೇಕು. ಇದನ್ನ ಸಣ್ಣ ಸಣ್ಣ ಕಳೆ ಇತ್ತಂದ್ರೆ ಸುಟ್ಟು ಹೋಗಿಬಿಡ್ತೈತೆ ಎಲ್ಲ. ಆಮೇಲೆ
ಮತ್ತೇನಾಯ್ತು? ಇಲ್ಲ ಇಲ್ಲ, ಫುಂಗಿ ಸೈಡ್. ಹಾಂ, ಭಾಳ ತಂದಿರಪ್ಪ ನೀವು. ಅದೇನಪ್ಪ ಫುಂಗಿ ಸೈಡ್? ಏನೇನು ಮಾಡಿದ್ರಾಗ ಹೇಳಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ, ಆಮ್ಯಾಗ ಸ್ವಲ್ಪ ಈ ಸೀಮೆ ಎಣ್ಣೆ, ಇವನ್ನೆಲ್ಲ ಸೇರಿ ಫುಂಗಿ ಸೈಡ್ ತಯಾರು ಮಾಡಿದ್ದಾರೆ. ಇದನ್ನ ಅಂದ್ರೆ ಬುರ್ಷಿ ನಾಶಕ ಅಂತ. ನಿಮ್ಮ ಮನೆಯೊಳಗೆ ಮಾಡುವುದು, ಮಾರ್ಕೆಟ್ನಿಂದ ತರೋದಾದ್ರೆ 1000 ರೂಪಾಯಿ ಗಟ್ಟಲೆ ಲೀಟರ್ ಸಿಗ್ತೈತೆ. ಇದು ಪೇಸ್ಟ್ ಮಾಡಿದ್ದು ಚಿಲ್ಲಿ. ಇದು ಮೆಣಸಿನ್ಕಾಯಿ ಇರ್ತಲ್ಲ, ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಬಂದಾರ. ಇದನ್ನ ಮೆಣಸಿನ್ಕಾಯಿ ಹಾಕೋದು. ಇದು ಬೆಳ್ಳುಳ್ಳಿ ಹಾಕೋದು. ಆಮೇಲೆ ಮೂರನೇದ ಈರುಳ್ಳಿ. ಹಾ, ಇದು ಈರುಳ್ಳಿ ಹಾಕೋದು. ಹಾ, ಸ್ವಲ್ಪ ಬೆಲ್ಲ. ಈಗ ಆಯ್ತದು. ಸ್ವಲ್ಪ ಸೀಮೆ ಎಣ್ಣೆ ಅಥವಾ ಡೀಸೆಲ್ ಇದನ್ನ ಹಾಕಿಬಿಟ್ರಿ ಅಂತಂದ್ರ ಫುಂಗಿ ಸೈಡ್ ತಯಾರಾಗ್ತದೆ. ನಿಮ್ಮ ಮನೆಯೊಳಗೆ ಯಾಕೆ ಮಾಡಕ್ ಆಗೋದಿಲ್ಲ ಅಂತದು, ಬೇಕಾದಂಗೆ ಮಾಡಕ್ ಬರ್ತದೆ. ಥ್ರಿಪ್ಸು, ಎಲ್ಲ ಹೋಗುತ್ತೆ. ಮತ್ತೇನೈತಪ್ಪ? ಜಿಬ್ರಾಲಿಕ್ ಆಸಿಡ್. ತಗೋ, ಶೇಂಗಾ ಬೀಜ ತಗೋ. ಇನ್ನೊಂದು ಜಿಬ್ರಾಲಿಕ್ ಆಸಿಡ್ ಯಾಕೆ ತಯಾರು ಮಾಡೋದು ಹೇಳ್ತೀನಿ ನಿಮ್ಗೆ. ಇದು ತಯಾರಿದು. ಈಗ ಒಂದು ಗೋಣಿ ಚೀಲ ತಗೋಬೇಕು. ಈಗ ಒಂದ್ ಜರ ಎಲಿ ಬಂದವ, ಎಲಿ ಬರೋಕ್ಕಿಂತ ಮುಂಚೆ ಗೋಣಿ ಚೀಲ ತಗೊಂಡು ಅದ್ರ ಮ್ಯಾಗ 1 ಇಂಚ್ ಮಣ್ಣು ಹಾಕ್ಬೇಕು. ಮಣ್ಣು ಹಾಕಿ, ಈ ನಿಮ್ ಕಡೆ ಕಡ್ಲೆಕಾಯಿ ಅಂತಾರ, ಶೇಂಗಾ ಅಂತಾರ, ಶೇಂಗಾದ ಕಾಳುಗಳು ಅದ್ರ ಮ್ಯಾಗ ಹಾಸ್ಬೇಕು. ಹಾಸಿ ಅದ್ರ ಮ್ಯಾಗ ಸ್ವಲ್ಪ ಮಣ್ಣು ಹಾಕ್ಬೇಕು. ಮಣ್ಣು ಹಾಕಿ ಪ್ರತಿ ದಿವಸ ನೀರು ಸ್ಪ್ರೇ ಮಾಡ್ಬೇಕು. ಮಾಡಿದ ನಂತರ ಈ ಎಲೆಗಳು ಬಂದವಲ್ಲ, ಈ ಎಲೆಗಳು ಬರೋಕ್ಕಿಂತ ಪೂರ್ವದಲ್ಲಿ ಅದನ್ನ ಕಿತ್ಕೊಂಡು ಬಿಡ್ಬೇಕು. ಇದನ್ನ ಪೂರ್ತಿಯಾಗಿ ಮಿಕ್ಸರ್ಗೆ ಹಾಕಿ ಅಥವಾ ರುಬ್ಬಿ, ಅದಾವಲ್ಲ, ಅವು ಅದಾವ, ಇಲ್ಲದ ನೋಡ್ರಿ. ಈ ಸ್ಥಿತಿಗೆ ಬಂದಾಗ ಇದನ್ನು ರುಬ್ಬಬೇಕು. ಇರ್ಲಿಲ್ಲ ಮಿಕ್ಸರ್ ಹಾಕಿಬಿಡ್ರಿ. ಹಾಕಿ ಇದು ತಯಾರಾಕತ್ತೆ, ಅದನ್ನ ನೀರಾಗಿ ಹಾಕಿಬಿಡ್ರಿ. ಇದು ರಸಾಯನ ತಯಾರಾತ್ ನಿಮ್ಗ. ಇದರಿಂದ ಗ್ರೋತ್ ಪ್ರಮಾಣ ಭಾಳ ಚಲೋ ಗ್ರೋತ್ನು ಆಕೈತಿ ಬೆಳೆಗೆ. ಆಮ್ಯಾಗ ಬೆಳೆ ಯಾವತ್ತಲ್ಲಿ ಇತ್ತು ಅಂತಂದ್ರೆ ಎಲ್ಲ ರೋಗಗಳನ್ನ ತಡ್ಕೊಳ್ಳೋ ಸಾಮರ್ಥ್ಯ ಅದಕ್ಕೆ ಬರ್ತೈತೆ ಬೆಳೆಗೆ. ಇದೇನಪ್ಪ? ಫಿಶ್ ಅಮಿನೋ ಆಸಿಡ್. ಇದು ನೋಡ್ರಿ, 1 kg ಫಿಶ್ ಅಂದ್ರೆ ಮೀನು, 1 kg ಬೆಲ್ಲ. ಫಿಶ್ ಅಂತದ್ದು ಅಂದ್ರೆ ತಿನ್ಲಿಕ್ಕೆ ಬಾರದಂತದ್ದು, ಕಾಲಕ್ಕೆ ಬಿದ್ದದ್ದು. ಅದನ್ನ ತಗೊಂಡು ಅದ್ರೊಳಗೆ 1 kg ನೀರು ಹತ್ತಬಾರ್ದು. ಕೊಟ್ಟ ನೀರು ಹತ್ತಿದ್ರೆ ಕೆಡ್ತೈತಿ. 1 kg ಬೆಲ್ಲ ಹಾಕಿ 10 ದಿವಸ ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಟು ಓಪನ್ ಲೂಸ್ ಇರ್ಬೇಕಿದು. ಅಗಲವಾಗಿ ಡಬ್ಬಿ ಇರ್ಬೇಕು. ಅದ್ರೊಳಗೆ 10 ದಿವಸ ಇಟ್ರಿ ಅಂತಂದ್ರೆ ಇದು ಬಹಳ ಚಂದ ಒಂದು ದ್ರಾವಣ ತಯಾರಾಕೈತಿ. ಇದನ್ನ ಮೂಸ್ ನೋಡಿದ್ರೆ ಅಂದ್ರೆ ಕುಡಿಬೇಕು ಅನಿಸ್ತೈತೆ. ಹಂಗ ಜೇನುತುಪ್ಪದಂಗ ಆಕೈತಿ ಇದು. ಇದನ್ನ 1 ಲೀಟರ್ಗೆ 2 ml ಹಾಕಿ ಸ್ಪ್ರೇ ಮಾಡಿದ್ರಿ ಅಂತಂದ್ರೆ ಇದು ಅಮಿನೋ ಆಸಿಡ್ ಕೆಲಸ ಮಾಡುತ್ತಾ. ಆಮೇಲೆ ಇದು ಸಾರ್ವಜನಿಕದ ಕೆಲಸನೂ ಮಾಡುತ್ತೆ. ಮತ್ತೇನಪ್ಪ ಆಯ್ತು? ಈಗ ಒಬ್ಬರು ಯಾರು 50 kg ಫಿಶ್ ಸತ್ತೈತಿ, ಯಾವ ರೀತಿ ಬಳಸ್ಬೇಕು ಅಂತ ಅವ್ರು ಕೇಳ್ಯಾರ. ಯಾವ ರೀತಿ ಬಳಸ್ಬೇಕಂದ್ರೆ ಈಗ ಹೇಳಿದ್ನಲ್ಲ ನಾನು, 1 kg ಬೆಲ್ಲ ಹಾಕಿ ನೆನೆ ಇಟ್ಬಿಡ್ರಿ 10 ದಿವಸ. ಡಬ್ಬಿ ಒಳಗೆ ಹಾಕಿ ನೀರು ಒಟ್ಟು ಹತ್ತಬಾರ್ದು. ಅದಕ್ಕೆ 10 ದಿನದಲ್ಲಿ ದ್ರಾವಣ ತಯಾರಾಕೈತಿ. ಬೆಸ್ಟ್ ಅಮಿನೋ ಆಸಿಡ್ ತಯಾರಾಗ್ತದೆ. ಇಂಥವು ಸುಮಾರು ಒಂದು 100-200 ಪ್ರಕಾರದ ಬೇರೆ ಬೇರೆ ದ್ರಾವಣಗಳನ್ನ ರೈತರು ಮನೆಯೊಳಗೆ ಮಾಡಿಕೊಂಡು ಅವರು ನೀವು ಮಾಡಿಕೊಡ್ಬೇಕು ಅವ್ರಿಗೆ. ಅವ್ರು ಇರ್ಲಿಕ್ಕಂದ್ರೆ ಯಾವ ಅಂಗಡಿಯಾಗ ಸಿಗ್ತಾವ ಅಂತ ಹೋಗಾರ. ಮಾತ್ರ ಎಲ್ಲಿ ಅಂಗಡಿಯೊಳಗೆ ಸಿಗುವ ಅಲ್ಲಿ ನಮ್ಮ ರೈತರಿಗೆ ನಾವು ಹೇಳೋಣ ಅಂತಾರ, ಎಲ್ಲಿ ಸಿಗ್ತೈತ್ರಿ, ಯಾವ ಕಂಪ್ನಿ ಇದ್ರಿ ಅಂತ. ಇದೇ ಕಂಪ್ನಿನೇ ಮಾಡಿಕೊಡ್ಬೇಕು ನೀವು, ಮತ್ತೆ ಯಾವ ಕಂಪ್ನಿಯಾಗೂ ಸಿಗುದಲ್ಲ. ಅದು ನಮ್ಮ ಅಮ್ಮಗಳು ಏನಾದ್ರು ಅಮ್ಮವ್ರ ಕಂಪ್ನಿನೇ ಇದನ್ನೆಲ್ಲ ಮಾಡಿಕೊಡ್ಬೇಕು. ತಾವೆಲ್ಲ ಮಾಡ್ತೀರಿ. ಮತ್ತು ಹಣ ಇಲ್ಲದೆ ಇದ್ರೊಳಗೆ 32 ಪ್ರಕಾರದ ಫಾರ್ಮುಲಾಸ್ ಅದಾವು. ಬೇಕಂದ್ರೆ ತಗೊಂಡು ಹೋಗ್ಬೇಕು. ಆಯ್ತಲ್ಪ? ಅದ್ರ ಸಾಕಲ್ರಿ? ಇದೇನು ಹೊತ್ತು ಮುಗಿದ ಸಾಕು.